ಹಾ ಓಕೆ ಸರಿ. ಆತ್ಮೀಯ ಸೋದರ ಸೋದರರೇ, ನಿನ್ನೆ ಕ್ಲಾಸ್ನಲ್ಲಿ ವಿತರ್ಕ ಅಂತಂದ್ರೆ ಏನು ಮೊದಲನೇ ಪ್ರಾರಂಭದಲ್ಲೇ ಬಂದಿತ್ತು. ಅದು ಯಾವ್ದಪ್ಪ ಅಂತಂದ್ರೆ ವಿತರ್ಕ, ವಿಚಾರ, ಆನಂದ, ಅಸ್ಮಿತಾ ಅಂತಕ್ಕಂಥದ್ದು 4 ವಿವರಣೆಗಳನ್ನು ಬಂತು. ನಂತರ ಈ ವಿತರ್ಕಕ್ಕೂ ಬರ್ತಕ್ಕಂಥದಕ್ಕೂ ಸ್ವಲ್ಪ ಸಂಬಂಧ ಲಿಂಕ್ ಇದೆ. ಆದ್ರಿಂದ ನಿನ್ನೆ ಕ್ಲಾಸ್ ನಲ್ಲಿ ವಿತರ್ಕದ ಬಗ್ಗೆ ತಿಳ್ಕೊಂಡವು. ಇಲ್ಲಿ ವಿತರ್ಕ ಅಂದ್ರೆ ವಿಶೇಷ ಅಂತ ಅದರ ಅರ್ಥ. ಇನ್ನೊಂದರ್ಥ ವಿಶೇಷ ಅಂತಂದ್ರೆ ಏನಾದ್ರು ಮಾಮೂಲಿಯಾಗಿ ಮಾಡ್ತಕ್ಕಂಥದನ್ನು ವಿಶೇಷವಾಗಿ, ಯಾವ್ದ ಹಬ್ಬವಾಗ್ಲಿ ಅಥವಾ ಒಂದು ಕಾರ್ಯಕ್ರಮವಾಗ್ಲಿ ಮಾಮೂಲಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ವಿಶೇಷವಾಗಿ ಮಾಡೋದು ಅಂದ್ರೆ ಅದ್ರಲ್ಲಿ ಏನಾದ್ರು ಒಂದು ಸೇರೋದು. ಹಾಗೆ ಆಮೇಲೆ ಇನ್ನಾದಕ್ಕೆ ಅಂದ್ರ ಮನೋಮಯ ಕೋಶ, ಅದನ್ನು ಬೆಳವಣಿಗೆ ಮಾಡಿಕೊಳ್ಳುವುದರಿಂದ ವಿತರ್ಕದಿಂದ ಮನೋಮಯ ಕೋಶ ಅಂತಕ್ಕಂಥದ್ದು ಬೆಳವಣಿಗೆ ಆಗುತ್ತೆ ಅಂತ ಅನ್ನೋದನ್ನು ವಿವರಣೆ ಕೊಟ್ಟರು. ಯಾವಾಗ ಸುಮಾರು 4-5 ಪೀರಿಯಡ್ಗಳು ಹಿಂದೆನೆ ಹೇಳಿದ್ರು ಅದ್ರ ಕತೆ. ಇವತ್ತು ಆ ವಿಶೇಷದ ಬಗ್ಗೆ ಆದ್ಮೇಲೆ ನಮ್ಮ ಅಹಿಂಸಾ ಹಿಂಸೆ ಅಂತಕ್ಕಂಥದ್ದು ಇದೆಯಲ್ಲ, ಅವನ್ನ ಸ್ವಲ್ಪ ವಿವರವಾಗಿ ಹೇಳ್ತಾರೆ. ಯಾಕಂದ್ರೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಟಾಪಿಕ್ ಅಂತೀವಿ, ವಿಷಯ ಅಂತೀವಿ, ಅದರ ಬಗ್ಗೆ ಬಹಳ ವಿಶೇಷವಾಗಿ ಹೇಳ್ತಾರೆ. ಆದ್ರಿಂದಲೇ ವಿತರ್ಕ ಅಂದ್ರೆ ವಿಶೇಷ. ಆ ಮಧ್ಯೆ ಲಿಂಕ್ ಬರ್ಬೇಕು ಅನ್ನೋ ಉದ್ದೇಶದಿಂದ ಅವ್ರು ಕೊಟ್ಟಿದ್ದಾರೆ. ಇದು ವಿಶೇಷವಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಯೋಗಿಯ ಜೀವಿತವನ್ನು ಒಂದು ವಜ್ರದ ಹರಳಿಗೆ ಹೋಲಿಸಬಹುದು. ವಜ್ರ ಎಷ್ಟು ಗಟ್ಟಿಯಾಗಿರುತ್ತೆ ಗೊತ್ತಾ? ಗ್ಲಾಸ್ ಕಟ್ ಮಾಡ್ಬೇಕಾದ್ರೆ ಅಲ್ಲಲ್ಲ, ಒಂದು ಗ್ಲಾಸ್ ಇದೆಯಲ್ಲ, ಅದು ಕಟ್ ಮಾಡ್ಬೇಕಾದ್ರೆ ವಜ್ರದ ಮೊನೆ ಇದೆಯಲ್ಲ, ಅದರಿಂದ ಹಿಂಗಂದ್ರೆ ಟಕಾನ್ ಕಟ್ ಆಗುತ್ತೆ. ಗಟ್ಟಿಯಾಗಿರ್ತಕ್ಕಂಥದ್ದು. ಇವರು ಯೋಗಿಯ ಜೀವಿತವು ಒಂದು ವಜ್ರದ ಹರಳಿನಂತೆ ಹೋಲಿಸಬಹುದು. ಆಗ ಈ ಸಾಧಕನು ಆ ಹರಳಿನ ಬೇರೆ ಬೇರೆ ಮುಖಗಳಿದ್ದಂತೆ ಆಗುತ್ತವೆ. ಸಾಧಕನಾಗಿರ್ತಕ್ಕಂಥನು ವಜ್ರದಂತೆ ಇರಬೇಕು, ಹೃದಯ ಗಟ್ಟಿಯಾಗಿರ್ಬೇಕು, ಯಾವುದಕ್ಕೆ ಹಿಂಜರಿಬಾರದು, ಕೆಟ್ಟ ಕೆಲಸಗಳನ್ನು ಮಾಡಬಾರದು. ಅದು ತಪ್ಪು ರೀತಿಯಲ್ಲೇನೆ ನಾವು ಖಂಡಿಸ್ಬೇಕು, ಅವನು ಸರಿಪಡಿಸ್ಬೇಕು. ವಜ್ರ ಎಷ್ಟು ಗಟ್ಟಿಯಾಗಿರುತ್ತೆ ಹಾಗೆ ಅವನ ಹೃದಯವು ಮಾಡ್ತಕ್ಕಂಥ ಕೆಲಸ ಅಷ್ಟು ಗಟ್ಟು ಮುಟ್ಟಿಯಾಗಿರ್ಬೇಕು ಅಂತ ಅನ್ನೋದು. ಇಲ್ಲಿ ವಿತರ್ಕ ಅಂದ್ರೆ ವಿಶೇಷ ಅಂತ ಹೇಳಿದ್ರಲ್ಲ, ಈ ಮುಂದೆ ಬರ್ತಕ್ಕಂಥದ್ದು 8 ವಿಶೇಷವಾಗಿ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ಅಲ್ಲಿ ಬಂತು. ಇಲ್ಲಿ ವಿತರ್ಕ ಎಂಬ ಶಬ್ದವನ್ನ ಪ್ರಯೋಗ ಮಾಡುತ್ತಾರೆ. ಇದರ ಔಚಿತ್ಯ ಹೀಗಿದೆ. ಔಚಿತ್ಯ ಅಂತಂದ್ರೂ ಹೀಗಿದೆ ಅಂದ್ರೆ ಅದರ ಚರಿತ್ರೆ ಹೀಗೆ ರೀತಿ ಇರುತ್ತದೆ. ವಿತರ್ಕ ಎಂದರೆ 2 ಧ್ರುವಗಳ ಮಧ್ಯೆ ಚಲಿಸುತ್ತಿರುವುದು ಎಂದು ಅರ್ಥ. ವಿತರ್ಕ ಅಂತಂದ್ರೆ 2 ಧ್ರುವಗಳ ಮಧ್ಯೆ ಚಲಿಸುತ್ತಿರುವುದು ಅನ್ನೋದು ಅರ್ಥ. ಧ್ರುವಗಳಂದ್ರೆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಅಂತಕ್ಕಂಥದ್ದು 2 ಧ್ರುವಗಳು ನಮ್ಮ ಭೂಮಿಗೆ ಇದೆ. ಆ ಧ್ರುವಗಳು ಎಷ್ಟು ಕೆಲಸ ಮಾಡುತ್ತೆ ಅಂತ ಅನ್ನೋದ್ರು ಯಾವುದೋ ಒಂದು ಪುಸ್ತಕದಲ್ಲಿ ಓದಿದೆ. ಅಲ್ಲಿ ಆಟೋಮೆಟಿಕ್ ಆಗಿ ಕವಾಯ್ತು ಅಂತಕ್ಕಂಥದ್ದು ಇಟ್ಟಿರ್ತಾರೆ. ದೇವ ಸೃಷ್ಟಿನೇ, ನಾವಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ವಿದ್ಯುತ್ ಶಕ್ತಿ ಅಂತಕ್ಕಂಥದ್ದು ಅಪಾರವಾದ ಉತ್ಪತ್ತಿ ಆಗ್ತಾ ಇರ್ತದೆ ಭೂಮಿಯಲ್ಲಿ. ಜಾಸ್ತಿ ಆದಾಗ ಅದು ಆಚೆ ಕಡೆ ಹೋದ್ರೆ ಭೂಮಿ ಆಟಂ ಬಾಂಬ್ ಹಾಕಿದಾಗ ಹೆಂಗಾಗ್ತದೆ, ಛಿದ್ರವಾಗುತ್ತಂತೆ. ಅದಕ್ಕಾಗಿ ಅದು ಎಷ್ಟಿರಬೇಕು ಅಷ್ಟು ಇರುತ್ತೆ, ಮಿಕ್ಕಿದ್ದೆಲ್ಲ ಆಚೆ ಕಡೆ ಹೊರಟೋಗುತ್ತೆ. ಆ ಕವಾಟಗಳು ಓಪನ್ ಆದಾಗ ಹೊರಟೋಗುತ್ತೆ. ಈ ರೀತಿ ಸೃಷ್ಟಿ ಮಾಡಿದಾಗ ಭಗವಂತ ಏನು ಅವ್ರಿಗೆ ಗೊತ್ತಿಲ್ವಾ, ಆ ರೀತಿ ಇಟ್ಟಿದ್ದಾರೆ. ಅದು ಉತ್ತರ ಧ್ರುವದಲ್ಲಿ ಅದೂ ಸಮೇತ ಇದೆ ಅಂತ ಹೇಳ್ತಾರೆ ಎಂದು ಅರ್ಥ. ಸಾಧಕನು ಧ್ಯೇಯವನ್ನು ಮನದಟ್ಟು ಮಾಡಿಕೊಂಡು ಅದರಂತೆಯೇ ಬಾಳಬೇಕು ಎಂದು ಪ್ರಯತ್ನ ಪಟ್ಟಾಗ ಆತನ ಮನಸ್ಸು ಆ ಧ್ಯೇಯವನ್ನು ಪ್ರಾರಂಭದಲ್ಲಿ ಒಂದೇ ಸಮನೆ ಖಚಿತವಾಗಿ ಚಿಂತಿಸುವುದಕ್ಕೆ ಸಾಧ್ಯವಿಲ್ಲ. ನಾನು ಆಧ್ಯಾತ್ಮಿಕ ಜೀವನವನ್ನು ನಡೆಸಬೇಕು ಅಂತಕ್ಕಂಥದ್ದು ಮನಸ್ಸು ಬರುತ್ತೆ, ಮಾಡಬೇಕು ಅಂತಕ್ಕಂಥದ್ದು ಇರುತ್ತೆ. ಉತ್ತರ ಧ್ರುವ ದಕ್ಷಿಣ ಧ್ರುವ ಹಿಂಗಿರುತ್ತೆ, ಈ ಕಡೆ ಆ ಕಡೆ ಅಂತಕ್ಕಂಥದ್ದನ್ನ
ಕಠಿಣವಾಗಿ ನಿಯಮಬದ್ಧವಾಗಿ ಮಾಡಬೇಕು ಅಂತಕ್ಕಂಥ ಇದ್ರೂ ಸಮೇತ ಒಂದೊಂದ್ಸಲಿ ಚಂಚಲವಾಗುತ್ತೆ, ಆ ಕಡೆಗೆ ಈ ಕಡೆಗೆ ಹೋಗ್ತಾ ಇರುತ್ತದೆ. ಸಾಧ್ಯವಿಲ್ಲ ಎನ್ನುವ ಖಚಿತವಾಗಿ ಒಂದೇ ಸಮನೆ ಖಚಿತವಾಗಿ ಚಿಂತಿಸುವುದಕ್ಕೆ ಆಗುವುದಿಲ್ಲ. ನಾವು ಧ್ಯಾನ ಕೂತ್ಕೊಳ್ತೀವಿ, 1-2-3 ದಿವಸದಲ್ಲಿ ನಿಶಬ್ದವಾಗಿ ವ್ಯವಸ್ಥೆ ರೀತಿಯಲ್ಲಿ ಧ್ಯಾನ ಮಾಡೋಕ್ಕಾಗಲ್ಲ, ಚಿಂತನೆ ಮಾಡುವುದಕ್ಕೂ ಆಗುವುದಿಲ್ಲ. ಒಂದೇ ರೀತಿ ಚಿಂತನೆ ಮಾಡ್ಬೇಕಂದ್ರೆ ಪಕ್ಕಕ್ಕೆ ಇನ್ನು 100 ದೂರ ಚಿಂತನೆ ಆ ರೀತಿ ಆಗುತ್ತೆ. ಹಿಂದಿನ ಅಭ್ಯಾಸದ ಒತ್ತಡದಿಂದ ಅದು ಸದ್ಯದ ಪರಿಸ್ಥಿತಿಗೂ ಹೊಸದಾಗಿ ಕಂಡುಕೊಂಡ ಧ್ಯೇಯಕ್ಕೂ, ಯಾಕಂದ್ರೆ ಹಿಂದಿನ ಜೀವನ ವ್ಯವಸ್ಥೆ ರೀತಿಯಲ್ಲಿ ನಾವೇನ್ ಮಾಡ್ತಾ ಇರ್ತೀವಿ ಅಂತ ಅನ್ನೋದು ನಮ್ಗೆಲ್ಲ ಗೊತ್ತು. ಅದನ್ನು ಬಿಟ್ಟು ಮುಂದಿನ ವ್ಯವಸ್ಥೆಗೆ ಹೋಗ್ಬೇಕು ಅಂತಕ್ಕಂಥದ್ದು, ಇದು ಧ್ಯಾನ ಮಾಡ್ತಕ್ಕಂಥದ್ದು, ಆ ಚಿಂತನೆ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಹಿಂದಿನದ ಕಡೆಗೆ ಒಂದ್ ಕಡೆ ಓಡುತ್ತೆ, ಹೊಸದ ಕಡೆಗೆ ಒಂದೊಂದ್ ಕಡೆ ಮನಸ್ಸು ಓಡುತ್ತೆ. ಅಂದ್ರೆ ಈ ಕಡೆಗೆ ಆ ಕಡೆಗೆ ಚಂಚಲವಾಗ್ತಾ ಇರುತ್ತದೆ ಅಂತ ಅನ್ನೋದು ಇದರ ಅರ್ಥ. ಅಭ್ಯಾಸದ ಒತ್ತಡದಿಂದ ಅದು ಸದ್ಯದ ಪರಿಸ್ಥಿತಿಗೂ ಹೊಸದಾಗಿ ಕಂಡುಕೊಂಡ ಧ್ಯೇಯಕ್ಕೂ ಮಧ್ಯೆ ಗಡಿಯಾರದ ಪೆಂಡಲಂನಂತೆ ಅತ್ತ ಇತ್ತ ಚಲಿಸುತ್ತಾ ಇರುತ್ತದೆ. ಆ ಗಡಿಯಾರದ ಪೆಂಡಲಂ ಅಂತ ಬರ್ತಕ್ಕಂಥದ್ದು ಹಿಂದಿನ ಕಾಲದಲ್ಲಿ ಇತ್ತು ಗಡಿಯಾರ, ಇವಾಗ ಅದು ನೋಡ್ಬೇಕು ಅಂದ್ರೆ ಇಲ್ಲ. ಅದು ಪೆಂಡಲಂ ಹೆಂಗಿದ್ರೆ ಈ ಕಡೆಗೆ ಹಿಂಗ್ ಬಿಡಿತಾ ಇದ್ರು ಸೆಕೆಂಡ್ಗಳು ಹೋಗ್ತಕ್ಕಂಥದ್ದು. ಆ ರೀತಿ ಅದು ಈ ಕಡೆ ಆ ಕಡೆ ಯಾವ ರೀತಿ ಹೋಗ್ತಾ ಇರುತ್ತೋ, ಚಿಂತನೆ ಮಾಡತಕ್ಕಂಥ ಆಧ್ಯಾತ್ಮಿಕ ಜೀವಿ ಆಗಿರ್ತಕ್ಕಂಥದ್ದು ಹಿಂದೆ ಸಂಪ್ರದಾಯದಿಂದ ಕಳೆದುಕೊಂಡು ಬಂದಿರತಕ್ಕಂಥ ವಿಷಯಗಳನ್ನು ಬಿಟ್ಟು ಬಿಡಬೇಕು ಅಂತ ಆ ಕಡೆ, ಹೊಸ ವಿಷಯಗಳನ್ನು ತಿಳ್ಕೊಂಡಿರ್ಬೇಕು ಅಂತಕ್ಕಂಥದ್ದು ಈ ಕಡೆ, ಒಂದ್ ಕಡೆ ಆ ಕಡೆ, ಒಂದ್ ಕಡೆ ಈ ಕಡೆ, ಈ ರೀತಿ ಚಂಚಲವಾಗ್ತಾ ಇರುತ್ತೆ. ಅದನ್ನ ಗಡಿಯಾರದ ಪೆಂಡಲಂಗೆ ಹೋಲಿಕೆ ಮಾಡಿದ್ರು. ಮಧ್ಯೆ ಗಡಿಯಾರದ ಪೆಂಡಲಂನಂತೆ ಅತ್ತ ಇತ್ತ ಚಲಿಸುತ್ತಾ ಇರುತ್ತದೆ. ಯಾವಾಗ ಸಾಧಕನು ತನ್ನ ಪರಮ ಧ್ಯೇಯದ ಬೆಳಕಿನಲ್ಲಿ ಖಚಿತವಾಗಿ ನಿಲ್ಲುತ್ತಾನೆಯೋ ಆಗ ವಿತರ್ಕ ಎಂದರೆ ತುರಿಯಾಟವು ಪ್ರಾರಂಭವಾಗುತ್ತೆ. ವಿತರ್ಕ ಅಂತ ನಾವು ಈ ಕಡೆ ಆ ಕಡೆ ಚಂಚಲ ಮನಸ್ಸು, ಹಿಂದೆಂದು ಬಿಡೋಣವಾ, ಸಂಸಾರದ ಸಾಗರದಲ್ಲಿ ಇರ್ತೀವಿ, ಅದನ್ನೇ ಬಿಡೋಣವಾ ಅಂತ ಒಂದ್ ಕಡೆ ಆ ಕಡೆ ಹೋಗುತ್ತೆ. ನಂತರ ಬೇಡಪ್ಪ ಅದೆಲ್ಲ ಇಷ್ಟವರೆಗೂ ನಾವು ಮಾಡಿದ್ವು, ಆಧ್ಯಾತ್ಮಿಕ ಜೀವನದಲ್ಲಿ ನಡೆಸಬೇಕು, ಈ ಗುಣಗಳನ್ನು ಕಳೆದುಕೊಳ್ಬೇಕು ಅಂತಕ್ಕಂಥದ್ದು ಚಂಚಲ ಈ ರೀತಿ ಮನಸ್ಸು ಬರುತ್ತೆ. ಈ ಕಡೆ ಆ ಕಡೆ ಚಂಚಲ ರೀತಿಯಲ್ಲಿ ಇರುತ್ತೆ. ಅದಕ್ಕೇನಂತಾರಪ್ಪ ಅಂದ್ರೆ ವಿತರ್ಕ, ವಿಶೇಷವಾಗಿರ್ತಕ್ಕಂಥದ್ದು ಮನಸ್ಸು ಆವಾಗ ಪ್ರಾರಂಭವಾಗುತ್ತೆ. ಇದಕ್ಕೆ ವಿತರ್ಕ. ಇಲ್ಲಿ ಈ ವಿತರ್ಕವು ವಿಶೇಷವಾಗಿರ್ತಕ್ಕಂಥದ್ದು ಅಂತಂದ್ರೆ ಇಲ್ಲಿ ಅಹಿಂಸಾ ಅಂತಕ್ಕಂಥದ್ದು ಮೊದಲನೇ. ಈ ಅಹಿಂಸಾ ಇದನ್ನ ಒಂದು ರೀತಿಯಲ್ಲಿ ನಾವು ಹಿಂದೆ ತಿಳ್ಕೊಂಡಿರ್ತಕ್ಕಂಥದ್ದು ಈಗ ತಿಳಿಸಿಕೊಡ್ತಕ್ಕಂಥದ್ದಕ್ಕೂ ವ್ಯತ್ಯಾಸವಿರುತ್ತೆ ಅನ್ನೋದಕ್ಕೆ ಬರೋಣ. ಅಹಿಂಸಾ ಪ್ರತಿಷ್ಠಾಯಂ ಅಂತಕ್ಕಂಥದ್ದು ಅಂದ್ರೆ ಅಹಿಂಸಾ ತ್ರಯದಲ್ಲಿ ಯಾರು ನೆಲೆಯಾಗಿ ನಿಂತಿರುತ್ತಾರೆಯೋ ಅಂತವರ ಸನ್ನಿಧಿಯಲ್ಲಿ ಶತ್ರುತ್ವ ಮಾಯವಾಗುತ್ತದೆ. ಎಂತಹ ವಿಷಯ ಎಂದ್ರೆ ಅಹಿಂಸಾ ವ್ರತದಲ್ಲಿ, ವ್ರತ ಅಂದ್ರೆ ಏನ? ವ್ರತ ಅಂತಂದ್ರೆ ಕಠಿಣವಾಗಿ ಅಲ್ಲ, ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅದರಲ್ಲಿ ವಿಘ್ನಗಳಾದ್ರೂ ಸಮೇತ ವಿಘ್ನಗಳಿಗೆ ಭಯಪಡದಿರ ಅದನ್ನು ನೆರವೇರಿಸಲೇಬೇಕು ಅನ್ನೋದಕ್ಕೆ ವ್ರತ ಅನ್ನೋದು. ವ್ರತ ಅಹಿಂಸಾ ವ್ರತದಲ್ಲಿ ಯಾರು ನೆಲೆಯಾಗಿ ನಿಂತಿರುತ್ತಾರೆಯೋ ಅಂತವರ ಸನ್ನಿಧಿಯಲ್ಲಿ ಶತ್ರುತ್ವ ಮಾಯವಾಗುತ್ತದೆ. ಅಹಿಂಸಾ ವ್ರತದಲ್ಲಿ ನಿಂತಿರತಕ್ಕಂಥ ಶತ್ರುಗಳಿರಲ್ಲ. ನೀನು ಶತ್ರುತ್ವ ನನ್ನ ಮೇಲೆ ಬೀರಿಸಿದಾಗ ನನಗದು ಬೆದರುತ್ತರ ಕೊಡ್ತಾ ಇದ್ರೆ ಒಬ್ಬರು ಶತ್ರುತ್ವ ಜಾಸ್ತಿ ಆಗುತ್ತೆ. ಅವರು ಓಂಕಾರ ಮಾಡಿಕೊಂಡು ಅಥವಾ ಬೇರೆ ರೀತಿ ಏನಾದ್ರೂ ಅನ್ಕೊಳ್ತಾ ಇರ್ಲಿ ಅಂತ ನಾವು ಸುಮ್ಮನೆ ಇದ್ದಾಗ ಅವಾಗ ಶತ್ರುತ್ವ ಅನ್ನೋದು ಬರುವುದಿಲ್ಲ ಅಂತ ಇದನ್ನ ಅರ್ಥ. ಪತಂಜಲಿಗಳು ಈ ಯಮ ನಿಯಮಗಳಿಗೆ ಸೇರಿದ ಸಾಧನಗಳನ್ನೆಲ್ಲ ಪರಿಪಕ್ವ ಸ್ಥಿತಿಗೆ ಲಭಿಸುವ ಕುರುಹಗಳನ್ನು ಈ ಸೂತ್ರದಲ್ಲೂ ಮತ್ತು ಮುಂದಿನ ಸೂತ್ರಗಳಲ್ಲೂ ವಿವರಿಸುತ್ತಾರೆ. ಪತಂಜಲಿಗಳು ಕುರುಹುಗಳು ಅಂದ್ರೆ ಅದರಲ್ಲಿ ಬರ್ತಕ್ಕಂಥ ವಿಷಯಗಳು ಈ ಸೂತ್ರದಲ್ಲೂ ಮತ್ತು ಮುಂದಿನ ಸೂತ್ರದಲ್ಲೇ ವಿವರಣೆ ಕೊಡ್ತಾರೆ. ಇದರ ಉದ್ದೇಶವು ಹೀಗಿರುತ್ತದೆ. ಅನೇಕರು ಇನ್ನೂ ಪ್ರಾರಂಭ ದಶೆಯಲ್ಲೇ ಸಂಬಂಧಪಟ್ಟ ಸಾಧನೆಯಲ್ಲಿ ಪರಿಪಕ್ವತೆಯನ್ನು ಸಂಪಾದಿಸಿದಂತೆ ಭಾವಿಸಬಹುದು. ನೋಡಿ, ಇಲ್ಲಿ ಅನೇಕರು ಇನ್ನೂ ಪ್ರಾರಂಭ ದಶೆಯಲ್ಲೇ
ಸಂಬಂಧಪಟ್ಟ ಸಾಧನೆಯಲ್ಲಿ ಪರಿಪಕ್ವತೆಯನ್ನು ಸಂಪಾದಿಸದಂತೆ ಭಾವಿಸಬಹುದು. ಪರಿಪಕ್ವ ಆಗದಿರೇನೋ ನಾನು ಪರಿಪಕ್ವವಾಗಿ ಇದನ್ನು ಸಂಪಾದನೆ ಮಾಡಿದ್ದೀನಿ ಅಂತಕ್ಕಂಥ ಭಾವನೆ ಬರುತ್ತದೆ. ಇಂಥವರಿಗೆ ಪರಿಪಕ್ವತೆಗೆ ಪತಂಜಲಿಗಳು ಗಜಿಕಟ್ಟಿಯನ್ನು ಕೊಟ್ಟಿರುತ್ತಾರೆ. ಗಜಿಕಟ್ಟಿ ಅಂದ್ರೆ ಏನು? ಅಳತೆ ಮಾಡತಕ್ಕಂಥ ಸಾಧನ. ನೀನು ಪರಿಪಕ್ವ ಎಷ್ಟು ಆಗಿದೆಯಾ ಅಂತಕ್ಕಂಥದ್ದನ್ನು ಒಂದು ಗಜಿಕಟ್ಟಿ ಕೊಡ್ತಾರಂತೆ ಪತಂಜಲಿಯವರು. ಅದನ್ನ ಅಳತೆ ಮಾಡೋದು ಹೇಗೆ ಅಂತ. ಉದಾಹರಣೆಗಾಗಿ ಯೋಗಿಯು ಅಹಿಂಸಾ ಸಾಧನೆ ಎಂದರೆ ವಿಶ್ವವ್ಯಾಪಕವಾದ ಪ್ರೇಮದಲ್ಲಿ ಪರಿಪಕ್ವತೆಯನ್ನು ಸಾಧಿಸಿದ ಪಕ್ಷದಲ್ಲಿ ಆತನು ಇದ್ದ ಕಡೆ ಆತನ ಸಾಧು ಸ್ವಭಾವದ ಪ್ರಭಾವದಿಂದ ತಾತ್ಕಾಲಿಕವಾಗಿ ಆದರೂ ವೈರಭಾವಿಯು ಮಾಯವಾಗಬೇಕು. ಇಲ್ಲಿ ಅಹಿಂಸಾ ತತ್ವವನ್ನು ಆಚರಣೆ ಮಾಡ್ತಕ್ಕಂಥ ಅದನ್ನ ಪ್ರಾರಂಭಿಸಬೇಕು ಅಂತಂದಾಗ ನಾವು ಒಂದು ರೀತಿ ನೋಡಿ, ಆಚೆ ಕಡೆ ನಮ್ಮ ಸೊಸೈಟಿಯ ಈ ಸ್ಥಳಕ್ಕೆ ಬರೋದಕ್ಕೆ ಮೊದಲು ಏನೋ ಒಂದು ಮಾತು ಗೀತು ಮಾತಾಡ್ಕೊಂಡು ಹಂಗೆ ಹಿಂಗೆ ಬಂದಿರ್ತೀವಿ. ಇಲ್ಲಿ ಒಳಗಡೆ ಬಂದಾಗ ಏನಾದ್ರು ಮಾತಾಡ್ತಾ ಇದ್ರೆ ಅಥವಾ ಗಟ್ಟಿಯಾಗಿದ್ರೆ ಅಯ್ಯೋ ಮಾತಾಡಬಾರ್ದಪ್ಪ ಅಂತಕ್ಕಂಥ ಒಂದು ನಿಯಮಬದ್ಧಕ್ಕೆ ನಾನು ನಡೀಬೇಕು ಅಂತಕ್ಕಂಥ ಮನಸ್ಸು ಇಲ್ಲಿ ಬೆಳವಣಿಗೆ. ಹಾಗೆ ವೈರಭಾವನೆಯು ಮಾಯವಾಗಬೇಕು. ಆ ವೈರಭಾವ ಒಬ್ಬರಿಗೊಬ್ಬರಿಗೆ ಆಗದೆ ಇರ್ತಕ್ಕಂಥ ವೈರಭಾವ ಇದೆಯಲ್ಲ, ಅದು ಮಾಯವಾಗಬೇಕಂದ್ರೆ ಇಲ್ಲದಿರ ನಾವು ಮಾಡ್ಕೋಬೇಕು. ಕೆಲವು ಸಂದರ್ಭಗಳು ಕ್ರೂರ ಮೃಗಗಳೂ ಕೂಡ ತಮ್ಮ ವೈರ ಭಾವನೆಯನ್ನು ಮರೆತು ಸಾಧು ಸ್ವಭಾವದಿಂದ ವರ್ತಿಸುವುದು ಉಂಟು. ಕ್ರೂರ ಮೃಗಗಳು ವೈರ ಸ್ವಭಾವ ಇದೆಯಲ್ಲ, ಮನುಷ್ಯರೇನು ನಾವು ವೈರ ಸ್ವಭಾವ ಅದು ನಾವು ಇಲ್ಲಪ್ಪ ವೈರ ಸ್ವಭಾವ ಬೇಡ ಇನ್ನು ಮುಂದೆ ಒಬ್ಬರಿಗೊಬ್ಬರ ಸ್ನೇಹ ಪರವಾಗಿ ಇಡೋಣ, ಜೀವನವನ್ನು ನಡೆಸೋಣ ಅಂತ ಮನಸ್ಸು ಮಾಡಿಕೊಂಡು ಕೆಲವು ದಿವಸ ಆದ್ರೂ ಒತ್ತಡದಿಂದ ಇರ್ತೀವಿ ಅಲ್ವಾ. ಆಮೇಲೆ ಸಂದರ್ಭವಾದಾಗ ಎದ್ದು ನಿಂತು ವೈರತ್ವ ಬೈರ. ಆದರೆ ಮೃಗಗಳು ಅಂತಕ್ಕಂಥದ್ದು ವೈರ ಸ್ವಭಾವ ಅದರ ಹುಟ್ಟುಗುಣ, ಹುಟ್ಟಿದಾಗಲೇ ಬಂದಿರುತ್ತೆ. ಇಲಿನ ಕಂಡ್ರೆ ಬೆಕ್ಕಗಾಗಲ್ಲ, ಬೆಕ್ಕನ್ ಕಂಡ್ರೆ ಇಲ್ಲಿಗಾಗ್ತದೆ ವೈರತ್ವ ಒಂದ್ರೊಂದು. ಹಾಗೆ ಅವೆರಡು ಒಂದಾಗ್ಬೇಕು ಅಂತಂದ್ರೆ ಇನ್ನು ಎಷ್ಟು ಬೆಳವಣಿಗೆ ಆಗಿರ್ಬೇಕು. ಇಲ್ಲಿ ಕಣ್ವ ಋಷಿಗಳು ಆಶ್ರಮದಲ್ಲಿ ಹುಳಿ, ಚಿರತೆ ಮತ್ತು ಹಸು, ಜಿಂಕೆ, ಕ್ರೂರ ಮೃಗಗಳು, ಸಾಧು ಪ್ರಾಣಿಗಳು ಒಂದೇ ಕಡೆ ನೀರು ಕುಡಿಯುತ್ತಿರುವುದು ಎಂಬ ಪ್ರಸಿದ್ಧಿ ಇದೆ. ಇಲ್ಲಿ ಕಣ್ವ ಮಹರ್ಷಿಗಳ ಆಶ್ರಮದಲ್ಲಿ ಕ್ರೂರ ಮೃಗಗಳು ಒಂದೇ ಕಡೆ ಇದ್ದು ಒಂದೇ ಹಂಡದಲ್ಲಿ ನೀರು ಕುಡಿಯತಕ್ಕಂಥದ್ದು ಸ್ವಾಭಾವಿಕವಾಗಿದೆ. ಕಣ್ವ ಮಹರ್ಷಿ ಅಂದ್ರೆ ಯಾರು? ನಮ್ಗೆ ಸ್ವಲ್ಪ ಇದು ಬರುತ್ತಾ? ಶಕುಂತಲೆ. ಶಕುಂತಲೆ ಮಗು ಬಿಟ್ಟು ಹೊರಟೋದಾಗ ಅವ್ರ ತಾಯಿ ಸ್ವಲ್ಪ ಹೊರಟೋಗ್ತಾರೆ ಆ ಶಕುಂತಲೆಯನ್ನ ಬಿಟ್ಟು. ಆ ಶಕುಂತಲೆಯನ್ನ ಬೆಳೆಸಿದವರು ಕಣ್ವ ಮಹರ್ಷಿಗಳು. ಅಂತ ಸನ್ನಿವೇಶ, ಅಂತ ಸಂದರ್ಭದಲ್ಲಿ ಮೃಗಗಳೇ ವೈರತ್ವವನ್ನು ಬಿಟ್ಟು ಸಂತೋಷವಾಗಿ ಬೆಳವಣಿಗೆ ಆಗತಕ್ಕಂತ ಸ್ಥಳದಲ್ಲೇ ಆ ಶಕುಂತಲೆ ಯಾವ ರೀತಿಯಲ್ಲಿ ಬೆಳವಣಿಗೆ ಆಗಿರ್ತಾರೆ ಅಂತ ಅನ್ನೋದು ನಮ್ಗೆ ಅರ್ಥವಾಗತ್ತಲ್ವಾ. ಇದಕ್ಕೆ ಕಾರಣ ಕಣ್ವ ರುಚಿ ಪ್ರೇಮದ ಪ್ರಭಾವ. ಅಲ್ಲಿ ವಾತಾವರಣ ಆಶ್ರಮದಲ್ಲಿ ಕಣ್ವ ಋಷಿ ಇದೆಯಲ್ಲ, ಅವರ ಪ್ರೇಮ ಸ್ವಭಾವ ಅಂತಕ್ಕಂಥದ್ದು ಪ್ರತಿಯೊಂದು ಕಡೆ ನಾನು ಹರಳುಕೊಂಡಿರು. ಆ ನೀಡ್ ಅಂದ್ರೆ ಆ ಬೆಳಕಿನಲ್ಲಿ ಯಾರು ಇರ್ತಾರೋ ಆವಾಗ ವೈರತ್ವ ಅಂತಕ್ಕಂಥದ್ದು ಇರುವುದಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಅವರ ವಾಪಸ್ ಮಾಡತಕ್ಕಂಥ ಸಾಮರ್ಥ್ಯ, ಶಕ್ತಿ ಎಲ್ಲಾ ಕಡೆ ತುಂಬಿಕೊಂಡಿರುವುದರಿಂದ ವೈರತ್ವ ಅನ್ನೋದು ಇರುವುದಿಲ್ಲ. ಆ ರೀತಿ ನಾವು ವೈರತ್ವವನ್ನು ದಿನೇ ದಿನೇ ಶಮನ ಮಾಡ್ಕೋಬೇಕು. ಲೋಪತಾಪಗಳು ಮಾಡಿದಾಗ ಒಬ್ಬರಿಗೊಬ್ಬರು ಪ್ರೀತಿ ಮಾಡ್ತಕ್ಕಂಥದನ್ನ ಬೆಳೆದುಕೋಬೇಕು ಅನ್ನೋದು ಆಧ್ಯಾತ್ಮಿಕ ಜೀವನಕ್ಕೆ ಬಂದಾಗ. ಪ್ರೇಮವು ದೈವಿಕವಾದದ್ದು. ಪ್ರೇಮ ಅಂತಕ್ಕಂಥದ್ದು ನಾವು ಹಿಡ್ಕೊಂಡು ಬರುವುದಕ್ಕಲ್ಲ, ಅದು ದೈವಿಕವಾಗಿ ಬಂದಿರತಕ್ಕಂಥದ್ದು. ಅಭಿವ್ಯಕ್ತ ಪ್ರಪಂಚದಲ್ಲಿ ಸಮಸ್ತ ಪ್ರಾಣಿಗಳನ್ನು ಒಂದು ಮಾಡತಕ್ಕದ್ದು. ಅರ್ಥವಾಯ್ತಿದಾ? ಪ್ರಪಂಚದಲ್ಲಿ ಸಮಸ್ತ ಪ್ರಾಣಿಗಳನ್ನು ಒಂದು ಮಾಡತಕ್ಕದ್ದು. ಕಣ್ವರಂತಹ ಮಹಾತ್ಮರು ಆ ದೈವಿಕ ಪ್ರೇಮದಲ್ಲಿ ಒಂದಾಗಿ ಇರುವಷ್ಟು ಬೆಳೆದಿರುವುದರಿಂದ ಕಣ್ವ ಮಹರ್ಷಿಗಳು ದೈವಿಕ ಪ್ರೇಮ ಅಂತಿದೆಯಲ್ಲ, ದೈವಿಕ ಪ್ರೇಮಕ್ಕೂ ತನಗೂ ಲಿಂಕ್ ಸಂಬಂಧವು ಬೆಳವಣಿಗೆ ಮಾಡಿಕೊಂಡಿರುವುದರಿಂದ ಆ ಆಶ್ರಮವು ಪೂರ್ಣವಾಗಿ ಸಂತೋಷ, ವೈರತ್ವ ಇಲ್ಲದಿರ ಶಾಂತಿ ಸಮಾಧಾನದಿಂದ ಇರತಕ್ಕಂಥ ಚೈತನ್ಯವು ಎಲ್ಲಾ ಕಡೆ ತುಂಬಿಕೊಂಡಿತ್ತು.
ಸಾತ್ವಿಕ ತೇಜಸ್ಸು ವ್ಯಾಪಕವಾಗಿ ಪ್ರಸರಿಸುತ್ತದೆ. ಅಲ್ಲಿ ಆಶ್ರಮದಲ್ಲಿ ಸಾತ್ವಿಕ ಪ್ರೇಮ ಸರ್ವ ಕಡೆ ಎಲ್ಲಾ ಕಡೆ ಪ್ರಸರಿಸುತ್ತದೆ ಅಂದ್ರೆ ಎಲ್ಲಾ ಕಡೆ ತುಂಬಿರುತ್ತದೆ. ಅದರ ಪ್ರಭಾವವು ತುಂಬಾ ವೀರ್ಯವಂತಾಗಿರುವುದರಿಂದ ಅಂತಹ ಸಾನ್ನಿಧ್ಯಕ್ಕೆ ಬಂದವರೆಲ್ಲರೂ ತಮ್ಮ ವೈರತ್ವದ ಭಾವನೆಯನ್ನು ತಾತ್ಕಾಲಿಕವಾದರೂ ತ್ಯಜಿಸಬೇಕಾಗುತ್ತದೆ. ಆ ಆಶ್ರಮದಲ್ಲಿ ನಾವು ಕೆಲವು ದಿವಸ ಇದ್ದರೆ ಆಚೆ ಕಡೆ ಎಷ್ಟು ಗಲಾಟೆ ವ್ಯವಹಾರ ಮಾಡ್ಕೊಂಡಿದ್ರು ಅಲ್ಲಿ ವಾತಾವರಣಕ್ಕೆ ತಕ್ಕಂತೆ ಹೊಂದಿಕೊಂಡು ಸಾತ್ವಿಕವಾಗಿ ಜೀವನ ನಡೆಸಬೇಕಪ್ಪ ಅನ್ನುವ ಮನೋಭಾವನೆ ನಮ್ಮಲ್ಲಿ ಹುಟ್ಟಿ ಅಲ್ಲಿ ಇರುವ ತನಕ ಒಬ್ಬರಲ್ಲಿ ಒಬ್ಬರು ಸಾತ್ವಿಕತನದಿಂದ ಪ್ರೇಮವಂತಕ್ಕಂಥದ್ದು ಬೆಳೆಸ್ಕೊಳ್ತಕ್ಕಂಥದ್ದಕ್ಕೆ ಪ್ರಾರಂಭವಾಗುತ್ತದೆ. ಕ್ರೂರ ಮೃಗಗಳು ಕೂಡ ಸಾಧುವಾಗಿ ವರ್ತಿಸಬೇಕಾಗುತ್ತದೆ. ಕ್ರೂರ ಮೃಗಗಳೇ ಆ ರೀತಿ ಬಂದಾಗ ನಮ್ಮ ಮಾನವರೇನು ಅದಕ್ಕಿಂತ ಖಂಡಮಾಗ್ತೀವ? ನಾವು ಬೆಳವಣಿಗೆ ಅದೇ ರೀತಿ ಆಗ್ತೀವಿ. ಏಕೆಂದರೆ ಅಂತವರ ಸಾಧು ಸ್ವಭಾವದ ಪ್ರಭಾವವು ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಅಂತಹ ಸಾಧು ಸ್ವಭಾವ, ಅದಕ್ಕೆ ನಾವು ಹೇಳೋದು ಸಹವಾಸ ಸಂಘ ಎಂತದ್ದು ಅನ್ನೋದನ್ನು ಆಯ್ಕೆ ಮಾಡ್ತೇವೆ. ಎಂತ ಸಹವಾಸದಲ್ಲಿದ್ರೆ ಅಂತ ಗುಣಗಳು ನಮಗೂ ಬರುತ್ತೆ ಅಂತ ಅನ್ನೋದು. ಇಲ್ಲಿ ಅಲ್ಲಿ ಇದಾಯ್ತು ಯಾವುದು? ಅಹಿಂಸಾ. ಅಹಿಂಸೆ ಅಂತಂದ್ರೆ ಏನು? ಅಹಿಂಸೆಯನ್ನು ಯಾಕೆ ನಾವು ಪಾಲನೆ ಮಾಡಬೇಕು ಅಂತಕ್ಕಂಥದ್ದನ್ನ ಈ ಕಣ್ವ ಮಹರ್ಷಿಗಳ ಆಶ್ರಮದಲ್ಲಿ ಇರ್ತಕ್ಕಂಥವರು ವೈರತ್ವವನ್ನೇ ಇರ್ತಾ ಇಲ್ಲ. ಕ್ರೂರ ಮೃಗಗಳು ಒಂದು ಕಡೆ ಸೇರಿದ್ರು ಆ ವೈರತ್ವವನ್ನು ಬಿಟ್ಟು ಸ್ನೇಹ ಭಾವನೆಯಿಂದ ಕೂಡಿದ್ದು. ಅಂತ ಮೃಗಗಳೇ ಸೇರಿದ ವೈರತ್ವವಿಲ್ಲದೆ ಇರುವಾಗ ನಮ್ಮಂತವ್ರು ಹೋದಾಗ ಅಂತ ಸ್ಥಳದಲ್ಲಿ ನಾವು ಉತ್ತಮ ಆಗೋದಕ್ಕೆ ಪ್ರಾರಂಭವಾಗ್ತೀವಿ. ನೋಡಿ, ನಾವು ಬೇರೆ ಕಡೆ ಏನಾದ್ರು ವ್ಯವಹಾರ ಮಾತನಾಡಬೇಕಾದ್ರೂ ಒಂದು ಇದು ಬೇಕಾದ್ರೆ ಆ ಜ್ಞಾಪಶಕ್ತಿ, ಆ ಚೈತನ್ಯ ಹೆಚ್ಚಾಗಿ ಬರಲ್ಲ. ಈ ಸ್ಥಳದ ಮಹತ್ವ ಇಲ್ಲಿ ಕೂತ್ಕೊಂಡಾಗ ಅದಷ್ಟಕ್ಕೆ ಅದೇ ಸಂಬಂಧಪಟ್ಟಿರ್ತಕ್ಕಂಥ ಉದಾಹರಣೆಗಳು ಒಂಥರ ಉಕ್ಕಿ ಬರುತ್ತೆ. ಯಾಕೆ? ಅದು ಸ್ಥಳದ ಮಹತ್ವ. ಹೌದು. ಅಹಿಂಸಾ. ಅಹಿಂಸಾ ಅಂತಂದ್ರೆ ಏನು ಅಂತ ಅರ್ಥ ಆಯ್ತಲ್ಲ ಇವಾಗ. ನಂತರ ಇವಾಗ ಸತ್ಯ, ಇದು ಬಹಳ ಸುಲಭವಾಗಿರ್ತಕ್ಕಂಥದ್ದು ವಿಷಯ. ನೀನು ಆಧ್ಯಾತ್ಮಿಕ ವಿಷಯದಲ್ಲಿ ಯಾವ ಪುಸ್ತಕವನ್ನು ಓದ್ಬೇಕಾಗಿಲ್ಲ, ಸತ್ಯವಂತನಾಗಿ ಬಿಟ್ರೆ ಸಾಕು. ಯಾವ ದೇವಸ್ಥಾನವೂ ಬೇಡ, ಯಾವ ಜನರ ಸಹವಾಸವೂ ಬೇಡ, ಸತ್ಯವಂತನಾಗಿ ಬಾಳಿದ್ರೆ ಸಾಕು. ಎಲ್ಲವೂ ಅದಷ್ಟು ಕಡೆ ಬಂದ್ಬಿಡ್ತಾರೆ, ಓಡಿ ಬರುತ್ತೆ. ಅಷ್ಟು ಸುಲಭನಾ ಸತ್ಯವಂತನಾಗಿ ಜೀವನ ನಡೆಸೋದು? ಅದೊಂದು ಎಷ್ಟು ಕಠಿಣವಾಗಿರುತ್ತೆ ಅಂತ ಅನ್ನೋದನ್ನ, ಆ ಕಠಿಣವಾಗಿರತಕ್ಕಂಥದ್ದನ್ನ ಯಾವ ರೀತಿ ಸಾಧುತನ ಮಾಡ್ಕೋಬೇಕು ಅನ್ನೋದಕ್ಕೆ ಇಲ್ಲಿ ಬರ್ತಕ್ಕಂಥ ವಿಷಯ. ಸತ್ಯ ಪ್ರತಿಷ್ಠಾಯಾಮ್ ಕ್ರಿಯಾಫಲಾಶ್ರಮತಃ ಅಂದರೆ ಸತ್ಯದಲ್ಲಿ ನೆಲೆಯಾಗಿ ನಿಂತಿದ್ದಕ್ಕೆ, ಸತ್ಯದಲ್ಲಿ ನೆಲೆಯಾಗಿ ನಿಂತಿದ್ದಕ್ಕೆ ಯೋಗಿಯ ಪ್ರಯತ್ನಕ್ಕೆ ತಕ್ಕ ಫಲ. ಸತ್ಯವಂತನಾಗಿ ನಿಂತಿದ್ದರೆ ಯೋಗಿಗೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ, ಸಿಕ್ಕೇ ಸಿಗುತ್ತದೆ. ಆ ಸತ್ಯಹರಿಶ್ಚಂದ್ರನು ಎಷ್ಟು ಕಷ್ಟ ಬಂದರೂ ಸತ್ಯವನ್ನೊಂದು ಚೂರು ಬಿಡಲಿಲ್ಲ. ಕಡೆಗೆ ಯಾರು ಸೋತರೋ, ನಿನ್ನ ಸೋಲಿಸಬೇಕು ಅಂತ ಯಾರು ಪಂದ್ಯ ಕಟ್ಕೊಂಡಿದ್ರು, ಈಶ್ವರನು ದೇವತೆಗಳಿದೆ. ಇಲ್ಲ ಅವನು ಸತ್ಯವಂತನಾಗಲ್ಲ, ಸಿದ್ಧೋಗ್ತಾನೆ ಅಂತಕ್ಕಂಥ ಹೇಳಿದಾಗ ನಮ್ಮ ವಿಶ್ವಾಮಿತ್ರನನ್ನು ಅವ್ರಿಗೆ ಅದ್ರದಾಗ ನೋಡಿ ಎಷ್ಟು ಆಯ್ತು ಅಂತಂದ್ರೆ ಸತ್ಯವನ್ನು ಬಿಡಲೇ ಇಲ್ಲ. ಕಡೆಗೆ ಶರಣರಾದ್ರು. ನಮ್ದೇ ತಪ್ಪಪ್ಪ, ನಿನ್ನ ಇಷ್ಟೊಂದು ಕಠಿಣವಾಗಿರ್ತಕ್ಕಂಥ ಜೀವನಕ್ಕೆ ಕಳಿಸಿದ್ದು ನಾವೇ ಈ ರೀತಿ ಅಂತ ಹೇಳ್ಬಿಟ್ಟು ಶರಣರಾಗ್ತಾರೆ. ಏನೇ ಬರ್ಲೆ ಸತ್ಯವನ್ನು ಬಿಡಬಾರದು ಅನ್ನೋದಕ್ಕೆ ಅವ್ರದ್ದೇ ಎಕ್ಸಾಂಪಲ್ ಒಂದು ಬರೋದು. ಏನಾದ್ರು ನಾವ್ ಹೇಳ್ತಾ ಇದ್ರು, ಈ ಅಪ್ಪನ ಸತ್ಯಹರಿಶ್ಚಂದ್ರ ಮೊಮ್ಮಗನ ಮಗನ ಅಂತ. ಯಾಕಂದ್ರೆ ಅವರ ಸತ್ಯ ಅನ್ನೋದಕ್ಕಾಗಿ ಅವರ ಪ್ರತೀತಿ ತಪ್ಪದೆ ಬರುತ್ತದೆ ಎಂಬುದು ಸಾಕ್ಷಿ. ಕೆಲವರು ಆತನು ಹೇಳಿದ್ದು ನಿಜವಾಗುತ್ತಿದೆ ಎಂದು ಭಾವಿಸುತ್ತಾರೆ. ಇಲ್ಲಿ ಸತ್ಯ ಅಂತಕ್ಕಂಥದನ್ನ ವ್ರತವನ್ನ ಪಾಲನೆ ಮಾಡಿ ಆ ಜೀವನವನ್ನ ಆ ರೀತಿ ಅವನು ಮಾಡ್ಕೊಂಡು ಬಂದಿದ್ದರೆ ಅವನ ಬಾಯಿಂದ ಏನಾದರೂ ಒಂದು ವಿಷಯ ಹೇಳಿದ್ರೆ ಅದು ನಡೆಯುತ್ತೆ. ಅಂದ್ರೆ ಇಲ್ಲಿ ಏನ್ ಗೊತ್ತಾ, ನಮ್ಮ ತರ ಚಿಕ್ಕಾಪಟ್ಟಿ ಹಂಗಂದ್ರೆ ಹಿಂಗೆ ಮಾತನಾಡ್ತಕ್ಕಂಥದ್ದು ಅದ್ ಬೇಕಾ ನಿಂಗೆ ಇದು ಬೇಕಂತ ಹೇಳಲ್ಲ. ಅವರು ಮೌನವಾಗಿ ಯಾವಾಗ್ಲೂ ಇರ್ತಾರೆ. ಸತ್ಯವಂತನಾಗಿ ಮೌನವಾಗಿ ಯಾವಾಗ್ಲೂ ಇರ್ತಾರೆ. ಏನಾದ್ರೂ ಅವ್ರ ಬಾಯಿಂದ ಮಾತು ಬಂದ್ರೆ ಅದ್ ನೆರವೇರುತ್ತೆ. ಈಗ ನಾವು ಒಂದು ಉದಾಹರಣೆ ಹೇಳ್ತೀನಿ. ನಾವು ನಿನ್ನ ಸಾಯಂಕಾಲದಷ್ಟೊಳಗೆ ನಿನ್ನ ತಲೆ ಚೆಂಡಾಡ್ತೀನಿ ಬಿಡೋ ಅಂತ ಅಂದ್ಬಿಡ್ತೀವಿ. 100 ಸಲ ಬೇಕಾದ್ರೆ ಅಂತೀವಿ. ಆಗುತ್ತಾ ನಮ್ಮಿಂದ ಮಾಡಕ್ಕ ಕೆಲಸ? ಅದೇ ರಾಜನು ಅಥವಾ ಇವಾಗ ಮೇಲ ಅಧಿಕಾರಿಗಳು ಆ ಮಾತು ಬಾಯಿಂದ ಬಂದು ಬಿಟ್ರೆ ಮಾಡ್ತಾರ ಇಲ್ವಾ?
ಅಂತವರು ಪದೇ ಪದೇ ಅಂತ ಮಾತುಗಳು ಆಡಲ್ಲ. ಅವರ ಬಾಯಿಂದ ಮಾತು ಬಂದರೆ ಅದರಂತೆ ಆಗಲೇ ಆಗುತ್ತದೆ ಅನ್ನೋದಕ್ಕೆ ಇದು ಸತ್ಯವಂತ ಅನ್ನೋದಕ್ಕೆ ಉದಾಹರಣೆ. ಇದಕ್ಕೆ ಸರಿಯಾದ ಅರ್ಥ, ಅಂತಹ ಯೋಗಿಯು ಈಶ್ವರನಲ್ಲಿ ಒಂದಾಗಿರುವುದರಿಂದ ಎಂದರೆ ತನ್ನ ಬುದ್ಧಿಯನ್ನು ವಿಶ್ವವ್ಯಾಪಕವಾದ ದೈವಿಕ ಮನಸ್ತತ್ವದೊಡನೆ ಒಂದಾಗುವಷ್ಟು ವಿಶಾಲ ಪಡೆದುಕೊಂಡಿರುವುದರಿಂದ ಅಂತ ಈ ಯೋಗಿಯು ಹೇಳುವುದು ನಿಜವಾಗುತ್ತದೆ. ಯಾಕಂದ್ರೆ ಅವನ ಮಾತಿನಿಂದ ಬಂದಿರತಕ್ಕಂಥದ್ದು ನಿಜವಾಗಬೇಕಾದ್ರೆ ವಿಶಾಲ ಬುದ್ಧಿ ದೃಷ್ಟಿಯಿಂದ ಈಶ್ವರನ ನಾಳೆ, ಈಶ್ವರನ ಯೋಜನೆ, ಈಶ್ವರನ ಇದೆಯಲ್ಲ, ಅದಕ್ಕೂ ಇದಕ್ಕೂ ಸಂಬಂಧವನ್ನು ಕಲ್ಪಿಸಿಕೊಂಡು ಜೀವನ ಮಾಡ್ತಕ್ಕಂಥ ಸಾಮರ್ಥ್ಯ ಅವನು ಬೆಳೆಸ್ಕೊಂಡಿರ್ತಾನೆ. ಆದ್ರಿಂದ ಅವನ ಬಾಯಿಂದ ಏನ್ ಬರುತ್ತ ಅಕ್ಷರ ವಿಷಯ ಆ ರೀತಿ ನಡೆಯುತ್ತೆ. ಅವರು ನಮ್ಮ ತರ ಯಾವಾಗಲೂ ಮಾಡಲ್ಲ, ಹೇಳಲ್ಲ, ನಿಜವಾಗುತ್ತದೆ. ಆದರೆ ಅಜ್ಞರು ಭಾವಿಸುವಂತೆ ಅವರು ಹೇಳಿದ್ದು ಪ್ರಕೃತಿ ಧರ್ಮಕ್ಕೆ ವಿರೋಧವಾಗಿದ್ರೆ ಅದು ನಿಜವಾಗಲಾರದು. ಅಜ್ಞರು ನಾವು ತಿಳ್ಕೊಳ್ತೀವಿ, ಸೂರ್ಯನ ಹುಟ್ಟೋದಿಲ್ಲ ಇವತ್ತು ನಾನು ಮಾಡ್ಬಿಡ್ತೀನಿ ಅಂತಂದ್ರೆ ಸೂರ್ಯನ ಹುಟ್ಟಿದಿಲ್ಲ ಮಾಡೋದಕ್ಕೆ ಅವನಿಂದನೂ ಆಗಲ್ಲ. ಇದು ಅನ್ಕೊಳ್ತಕ್ಕಂಥ ಅಜ್ಞರು ಅಂದ್ರೆ ತಿಳುವಳಿಕೆ ಇರ್ತಕ್ಕಂಥವ್ರು. ಇದು ಸರಿನಾ, ಹೇಳ್ಬಹುದಾ ಹೇಳ್ಬಾರ್ದ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿರುತ್ತೆ, ಅಂತ ಮಾತುಗಳು ಹೇಳಲ್ಲ ಅವರು. ಅಂತವ್ರ ಹಾಗೆ ಅಜಾಗರೂಕತೆಯಿಂದ ಮಾತನಾಡುವುದಿಲ್ಲ. ಆ ರೀತಿ ಇದು ಸರಿನಾ ಸರಿ ಇಲ್ವಾ, ಮಾಡಬಹುದಾ ಮಾಡಬಾರ್ದಾ ಅಂತಕ್ಕಂಥ ಯೋಚನೆ ಮಾಡಿ, ಬಹಳ ಯೋಚನೆ ಮಾಡಿ ಮಾತನಾಡ್ತಕ್ಕಂಥದ್ದು. ಆದ್ದರಿಂದ ಅಂತ ವಿಷಯಗಳನ್ನು ಅವರು ಮಾತನಾಡುವುದಕ್ಕೆ ಬರುವುದೇ ಇಲ್ಲ. ಯಾರೋ ಸತ್ಯವನ್ನು ಪರಿಪಾಲನೆ ಮಾಡತಕ್ಕಂಥ ವ್ಯಕ್ತಿಗಳು. ಸತ್ಯದಲ್ಲಿ ಖಚಿತವಾಗಿ ನಿಂತಿರುವನು ತನ್ನ ಯೋಚನೆ, ಮಾತು ಮತ್ತು ಕಾರ್ಯ ಇವುಗಳನ್ನು ಎಲ್ಲ ಸತ್ಯವನ್ನೇ ಎಚ್ಚೆತ್ತು ಅಭ್ಯಾಸ ಮಾಡಿ ನಿಷ್ಠೆಯನ್ನು ಪಡೆದಿರುವುದರಿಂದ ಅಜಾಗರೂಕತೆ ಮಾತುಗಳು ಆಡುವುದಿಲ್ಲ. ಇವರು ಸತ್ಯವೆಂದ್ರೆ ಏನು, ಸತ್ಯವನ್ನು ಆಚರಣೆ ಮಾಡಬೇಕಾದ್ರೆ ಯಾವ ರೀತಿ ಆಚರಣೆ ಮಾಡಬೇಕು, ಈ ಆಚರಣೆ ಮಾಡೋದರಿಂದ ಏನು ಕಷ್ಟ ಸುಖ ಏನ್ ಸಿಗುತ್ತೆ ಅಂತಕ್ಕಂಥದ್ದು ಚೆನ್ನಾಗಿ ಮನದಟ್ಟು ಮಾಡ್ಕೊಂಡಿರ್ತಾರೆ. ಈಶ್ವರನ ಯೋಜನೆ ನನ್ನ ಹುಟ್ಟಿರ್ತಕ್ಕಂಥದ್ದಕ್ಕೂ ಏನು ಸಂಬಂಧ ಅಂತಕ್ಕಂಥ ಇಂಥ ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇರುವುದರಿಂದ ನಮ್ಮ ತರ ಬಾಯಿ ಬಂದಂಗೆ ಬುಡುಬುಡಿಕೆ ಮಾತಾಡಲ್ಲ, ಮೌನವಾಗಿರ್ತಾರೆ. ಎಷ್ಟು ಮಾತನಾಡ್ಬೇಕೋ ಅಷ್ಟನ್ನೇ ಮಾತಾಡ. ನಾವು ಮೌನವಾಗಿ ಇರುವುದರಿಂದ ನಮ್ಮ ಶಕ್ತಿ ಸಾಮರ್ಥ್ಯ ಬೆಳವಣಿಗೆ ಆಗುತ್ತೆ. ನಾವು ಅಂತ ಬಡ್ಕೊಂಡು ಮಾತಾಡ್ಕೊಳ್ತಾ ಇದ್ರೆ ನಮ್ಮ ಶಕ್ತಿ ಇದೆಯಲ್ಲ ಕುಂಠಿತವಾಗುತ್ತೆ, ಕಡಿಮೆ ಆಗುತ್ತೆ. ಮಾತುಗಳು ಆತನ ಬಾಯಿಯಿಂದ ಹೊರಡುವುದೇ ಇಲ್ಲ. ಅಂತವನು ಒಂದು ವೇಳೆ ಸೂರ್ಯನು ಈ ಸಾಯಂಕಾಲ ಮುಳುಗುವುದಿಲ್ಲವೆಂದು ಹೇಳಿದರೆ ಅದು ಕೂಡ ನಿಜವಾಗುತ್ತೆ ಎಂದು ಅಜ್ಞರು ಭಾವಿಸುತ್ತಾರೆ. ನನವಾಗ ಉದಾಹರಣೆ ಹೇಳಿದೆ, ಆತ ಸತ್ಯವಂತರಪ್ಪ, ಸೂರ್ಯನ ಇವತ್ತು ಮುಳುಗುವುದಿಲ್ಲ ಹಿಂಗೆ ಇರ್ತಾನೆ ಅಂತ ಹೇಳ್ಬಿಟ್ರೆ ಆತನ ಹೇಳುವುದಿಲ್ಲ, ಆ ರೀತಿ ಆಗುವುದಿಲ್ಲ. ನಮ್ಮಂತ ಅಜ್ಞರು ಅಂದ್ರೆ ತಿಳುವಳಿಕೆ ಇರತಕ್ಕಂಥ, ತಿಳುವಳಿಕೆ ಇಲ್ಲದೆ ಇರತಕ್ಕಂಥವ್ರು ಆ ಮಾತು ಹೇಳ್ತಾರೆ. ಇದು ತಪ್ಪು ಅಭಿಪ್ರಾಯ. ಈಶ್ವರನ ಪ್ರಜ್ಞೆಗೆ ಭೂತ, ವರ್ತಮಾನ ಮತ್ತು ಭವಿಷ್ಯ ಎಂಬುವುದು ಇಲ್ಲ. ನೋಡಿ, ಈಶ್ವರನ ಪ್ರಜ್ಞೆಗೆ ಭೂತ, ಭವಿಷ್ಯತ್ತು, ವರ್ತಮಾನ ಅಂತ ಮೂರು ಕಾಲಗಳು ಇದೆಯಲ್ಲ. ವರ್ತಮಾನ ಏನು ನಡೀತಾ ಇರುತ್ತೋ ಅಷ್ಟರಲ್ಲೇ ಇರ್ತಾನೆ ಹೊರತು ಹಿಂದೇನೋ ಕಾಲದ್ದು ನೆನಪಿಲ್ಲ, ಮುಂದಿಂದು ಅಂತಕ್ಕಂಥದ್ದೆಲ್ಲ ಈಶ್ವರನ ಪ್ರೆಸೆಂಟ್ ಏನಿದ್ರು ಅದನ್ನ ಅದೇ ರೀತಿ ನಡೀತಾ ಇರುತ್ತೆ ಅನ್ನೋದಕ್ಕೆ ಇಲ್ಲಿ ಹಿಂಗೆ ಹೇಳ್ತಾರೆ. ಪ್ರಜ್ಞೆಗೆ ಭೂತ, ವರ್ತಮಾನ ಮತ್ತು ಭವಿಷ್ಯ ಎಂಬುದು ಇಲ್ಲ, ಎಲ್ಲವೂ ವರ್ತಮಾನವೇ. ವರ್ತಮಾನ ಅಂತಂದ್ರೆ ವರ್ತಮಾನ, ಎಲ್ಲವೂ ವರ್ತಮಾನದಲ್ಲೇ ಇರುತ್ತದೆ. ಆ ಪ್ರಜ್ಞೆಯು ನಿತ್ಯ ವರ್ತಮಾನದಲ್ಲಿ ಕೆಲಸ ಮಾಡುತ್ತಾ ಇರುತ್ತದೆ. ಈಶ್ವರನ ಕೆಲಸ ಪ್ರತಿನಿತ್ಯವೂ ವರ್ತಮಾನದಲ್ಲೇ ಕೆಲಸ ಮಾಡ್ತಾ ಇರುತ್ತೆ ಹೊರತು ಹಿಂದಕ್ಕೂ ಮುಂದಕ್ಕೆ ಏನೋ ಒಂದು ಹೋಗಲ್ಲ, ಇರುವುದಿಲ್ಲ. ಉದಾಹರಣೆಗಾಗಿ ಇವ್ರಲ್ಲೊಂದು ಹೇಳ್ತಾರೆ, ಯಾರು ನಮ್ಮ ರಾಜ್ಯಪ್ಪನವರು ಅವರ ಅನುಭವದಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರಪ್ಪ ಅಂದ್ರೆ, ರೈಲು ಗಾಡಿಯು ಬೆಂಗಳೂರಿನಿಂದ ಹೊರಡಲು ಸಿದ್ಧವಾಗಿರುವಾಗ ಅದು ಆ ಸ್ಥಳಕ್ಕೆ ವರ್ತಮಾನ. ಆದರೆ ಮುಂದಿನ ನಿಲ್ದಾಣಕ್ಕೆ ಅದು ಬಂದು ನಿಲ್ಲುವುದು ಭವಿಷ್ಯ. ಅದು ಬೆಂಗಳೂರು ಬಿಟ್ಟ ಮೇಲೆ ಅದರ ಅಲ್ಲಿಯ ಇರುವಿಕೆಯ ಭೂತಕಾಲಕ್ಕೆ ಸೇರುತ್ತದೆ. ಆದರೆ ಒಬ್ಬನು ಆಕಾಶ ವಿಮಾನದಲ್ಲಿ ರೈಲು ಗಾಡಿಯು ಹೊರಡುವ ಸ್ಟೇಷನ್ ಆದ ಬೆಂಗಳೂರಿಗೂ ಅದು ಹೋಗಿ ತಲುಪುವಂತಹ ಅರಸೀಕೆರೆಗೂ ಮಧ್ಯೆ ಮೇಲ್ಗಡೆ ಇದ್ದುಕೊಂಡು ದೂರದರ್ಶಕ ಯಂತ್ರದ ಮೂಲಕ ನೋಡುತ್ತಿದ್ದರೆ ಅದರ ಚಲನವಲನಗಳೆಲ್ಲ ಆತನಿಗೆ
ವರ್ತಮಾನದಂತೆ ಇರುತ್ತದೆ. ಅರ್ಥವಾಯ್ತಲ್ಲ? ಇದೇನು ನಂತರ ಏನು ಇವ್ರನ್ನ ಹೇಳ್ಬೇಕಾಗಿಲ್ಲ. ಬೆಂಗಳೂರು ಬಿಟ್ಟಾಗ ವರ್ತಮಾನ ಕಾಲ, ನಂತರ ಸೇರ್ಕ ಭೂತಕಾಲ ಇದು ಆಗುತ್ತೆ. ಆದ್ರೆ ಮೇಲ್ಗಡೆಯಿಂದ ವಿಮಾನದಲ್ಲಿ ಹೋಗ್ತಾ ಇರುವಾಗ ಒಂದು ಭೂತ್ ಕನ್ನಡಿಯಿಂದ ನೋಡ್ತಾ ಇದ್ರೆ ಅದು ಗೊತ್ತಾಗಲ್ಲ, ಇದು ಗೊತ್ತಾಗಲ್ಲ, ಎಲ್ಲ ಒಂದೇ ಪ್ರೆಸೆಂಟ್ ಆಗಿ ಕಾಣ್ತಾ ಇರುತ್ತೆ ಅನ್ನೋದು ಅದರ ಸಾರಾಂಶ ಅಷ್ಟೇ. ಈಶ್ವರನ ಪ್ರಜ್ಞೆಯು ಇಡೀ ಬ್ರಹ್ಮಾಂಡಕ್ಕೆಲ್ಲ ಆ ರೀತಿ ಕೆಲಸ ಮಾಡುತ್ತದೆ. ಈಗ ಉದಾಹರಣೆ ಕೊಟ್ರಲ್ಲ, ಆ ಈಶ್ವರನ ಬ್ರಹ್ಮಾಂಡ ಅಂತಕ್ಕಂಥದ್ದು ಯಾವಾಗ್ಲೂ ಮೇಲ್ಗಡೆ ಇರ್ತಕ್ಕಂಥದ್ದು, ಇದು ಅದು ಗೊತ್ತಿಲ್ಲ, ಮುಂದೆ ಬರ್ತಕ್ಕಂಥದ್ದು ಇಲ್ಲ, ಹಿಂದೆ ಇರ್ತಕ್ಕಂಥದ್ದು ಇಲ್ಲ, ಏಕರೂಪವಾಗಿ ಎಲ್ಲವೂ ಒಂದೇ ರೀತಿಯಲ್ಲೇ ಇರತಕ್ಕಂಥದ್ದಾದ್ರಿಂದ ಈಶ್ವರನ ಪ್ರಜ್ಞೆಗೆ ಭೂತವೂ ಇಲ್ಲ, ವರ್ತಮಾನವೂ ಇಲ್ಲ. ತುಂಬಾ ಮುಂದುವರೆದ ಯೋಗಿ ಸಿದ್ಧಿಯನ್ನು ಪಡೆದ ಯೋಗಿಯು ಪ್ರಜ್ಞೆಯು ಈಶ್ವರನ ಪ್ರಜ್ಞೆಯಲ್ಲೇ ಒಂದಾಗಿರುವುದರಿಂದ ಆತನು ಭವಿಷ್ಯವನ್ನ ಕರಾರವಕ್ಕಾಗಿ ಮೊದಲೇ ಗೊತ್ತು ಹಚ್ಚಬಲ್ಲನು. ನೋಡಿ, ಇಲ್ಲಿ ಬಂದಿರತಕ್ಕಂಥದ್ದು ಪ್ರೆಸೆಂಟ್. ಈಶ್ವರನ ಪ್ರಜ್ಞೆಯಲ್ಲಿ ಒಂದಾಗಿರ್ತಕ್ಕಂಥವನು, ಆ ಪ್ರಜ್ಞೆಯಲ್ಲಿ ಎರಕವಾಗಿ ಒಂದೇ ಆಗಿರ್ತಕ್ಕಂಥವನು ಈಶ್ವರನ ಮೇಲ್ಗಡೆಯಿಂದ ಇದ್ದಾಗ ಹಿಂದಾಗಲಿ ಮುಂದಾಗ್ಲಿ ವರ್ತಮಾನ ಏನಿಲ್ಲ, ಎಲ್ಲ ಒಂದೇ ಸಮನಾಗಿ ಕಾಣಿಸ್ತಾ ಇರುತ್ತಲ್ಲ. ಹಾಗೆ ಅದರಲ್ಲಿ ಆ ಪ್ರಜ್ಞೆ ಅಂದ್ರೆ ಆ ಉತ್ತಮ ಗುಣಗಳನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಈಶ್ವರನೊಂದಿಗೆ ಒಂದಾಗಿರ್ತಕ್ಕಂಥವನು ನಿನ್ನ ಹಿಂದಿನ ಜನ್ಮ ಏನಿತ್ತು ಅನ್ನೋದು ಸ್ಪಷ್ಟವಾಗಿ ಒಂದೇ ರೀತಿ ಕಾಣಿಸುತ್ತೆ, ಇನ್ನು ಮುಂದಿನ ಜನ್ಮ ಏನು ಆಗುತ್ತೆ ಅನ್ನೋದು ಅದೇ ಒಂದು ರೀತಿಯಾಗಿ ಕಾಣಿಸುತ್ತೆ. ಈಗ ಪ್ರೆಸೆಂಟ್ ಆಗಿರ್ತಕ್ಕಂಥ ನೋಡ್ತಾ ಇದ್ರು ಒಂದೇ ರೀತಿಯಲ್ಲಿ ಅವರಿಗೆ ಕಾಣಿಸುತ್ತೆ. ಈ ರೈಲು ಚಲಿಸುವಾಗ ಆ ಕಡೆಯಿಂದ ಈ ಕಡೆಗೆ ಸ್ಟೇಷನ್ ಬಿಟ್ಟು ಬಂದಾಗ ಮೇಲ್ಗಡೆಯಿಂದ ನೋಡಿದ್ರೆ ಎಲ್ಲೂ ಇಲ್ಲ, ಅಲ್ಲೇ ಮಾಮೂಲಿಯಾಗಿ ಕಾಣಿಸ್ತಾ ಇರುತ್ತಲ್ಲ. ಹಾಗೆ ಈಶ್ವರನ ಚೈತನ್ಯಕ್ಕೆ ಒಂದಾಗಿರತಕ್ಕಂಥವನು ನಿನ್ನ ಹಿಂದಿನ ಜನ್ಮವೂ ಅದೇ ರೀತಿ ಏನಿದೆಯೋ ಹಂಗೆ ಕಾಣಿಸುತ್ತೆ, ಮುಂದಿನ ಜನ್ಮವೂ ಹಂಗೆ ಕಾಣಿಸುತ್ತೆ, ಈ ಜನ್ಮ ನೀನು ಏನ್ ಮಾಡ್ತಾ ಇದೀಯ ಅನ್ನೋದು ಒಂದೇ ರೀತಿ ಕಾಣಿಸುತ್ತೆ ಅನ್ನೋದು ಇದರ ಅರ್ಥ. ಏನಪ್ಪಾ ಅಂದ್ರೆ ಈಶ್ವರನ ಚೈತನ್ಯವು ಒಂದೇ ವಿಧದಲ್ಲಿರುತ್ತೆ, ಹಿಂದಾಗಲಿ ಮುಂದಾಗಲಿ ಅದಕ್ಕೆ ಗೋಚರವಾಗ್ತಕ್ಕಂಥದ್ದು ಅಡ್ಡಿ ಬರ್ತಕ್ಕಂಥ ಯಾವುದೂ ಇರಲ್ಲ ಅನ್ನೋದು ಸೂತ್ರ. ಅಸ್ತೇಯ ಏನೋ ಅಸ್ತೇಯ ಅಂತಂದ್ರೆ ಏನು ಅನ್ನೋದು. ಇವಾಗ ಯಾವ್ದಾಯ್ತೋ ಅಹಿಂಸೆ, ನಂತರ ನಂತರ ಇವಾಗ ಅಸ್ತೇಯ ಅಂತಕ್ಕಂಥದ್ದು. ಸೊತ್ತುಗಳ ಮೇಲೆ ಅಭಿಮಾನ ಪೂರ್ತ ಕಳಚಿ ಬಿದ್ದ ಸಾಧಕನು 100ಕ್ಕೆ 100 ಭಾಗ ಪ್ರಾಮಾಣಿಕನಾಗಿ ಇರುವಾಗ ಸರ್ವತೋಮುಖ ಅಂತಕ್ಕಂಥ ಎಲ್ಲಾ ವಿಧವಾದ ಐಶ್ವರ್ಯವನ್ನು ಅಂತವನಿಗೆ ತಾನಾಗಿ ಒದಗಿ ಬರುತ್ತದೆ. ಇಲ್ಲಿ ಅಸ್ತೇಯ ಅಂತಂದ್ರೆ ವಸ್ತುಗಳ ಮೇಲೆ ಅಭಿಮಾನ ಪೂರ್ತ ತೊಳಿಬೇಕು. ಏನ್ ಬಂದ್ರೆ ಅದು ಬರ್ಲಿಲ್ಲ ಬೇಡ. ಆ ನಿಯಮ ಇದೆಯಲ್ಲ ಅದರಂತೆ ನಾವು ಹೇಳುವುದು ಸುಲಭ, ಅದರಿಂದ ಜೀವನವನ್ನು ನಡೆಸುವುದು ಇಷ್ಟು ಕಷ್ಟ ಅಂತಕ್ಕಂಥದ್ದು ಅನುಭವಗಳಾದ್ರೇನೆ ನಮ್ಗೆ ಗೊತ್ತಾಗುತ್ತೆ. ಸರ್ವತ ಎಲ್ಲಾ ವಿಧವಾದ ಐಶ್ವರ್ಯವು ಅಂತವನಿಗೆ ತಾನಾಗೇ ಬರುತ್ತದೆ. ಆ ರೀತಿ ಇದ್ದು ಬಿಟ್ರೆ ಎಲ್ಲ ಐಶ್ವರ್ಯವು ಅವನಿಗೆ ಬರುತ್ತೆ. ಪ್ರಾಮಾಣಿಕತೆಯಲ್ಲಿ ಪರಿಪಕ್ವತೆಯನ್ನು ಹೊಂದಿದ ಯೋಗಿಗೆ ಎಲ್ಲಾ ವಿಧವಾದ ಐಶ್ವರ್ಯವು ಆತನಿಗೆ ಅವಶ್ಯಕವಾದರೆ ಲಭ್ಯವಾಗುತ್ತದೆ. ಈಗ ನಮ್ಮ ಪ್ರಾಮಾಣಿಕವಾಗಿ ಇದಕ್ಕೊಂದು ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಹನಿ ಬೇಸೆಂಟ್ ಅಕೌಂಟ್ ಅಲ್ಲಿ ಏನು ದುಡ್ಡುಗಳಿರ್ಲಿಲ್ಲ ಬೇಕಂತ ಅವ್ರು ಯಾವುದೇ ಒಂದು ವ್ಯವಸ್ಥೆ, ಒಂದು ದೊಡ್ಡ ಕಾರಿಗಾರವಾಗ್ಲಿ ಯಾವ್ದು, ಈಗ ಅವರು ಇದರಲ್ಲಿ ಕಾಸಿನಲ್ಲಿ ವಿಶ್ವವಿದ್ಯಾನಿಲಯನ ಸ್ಥಾಪನೆ ಮಾಡಬೇಕು ಅಂತ ಮನಸ್ಸು ಬಂತು. ಕೋಟ್ಯಾಂತರ ರೂಪಾಯಿ ಬೇಕು, ಆಸ್ತಿ ಬೇಕಲ್ಲ ಅದಕ್ಕೆ ಅಂದ್ಕೊಂಡಾಗ ಕಂಪ್ಲೀಟ್ ಆಗಿ ಆಯ್ತು ಮಾಡಿದ್ರು. ಕಾರಣ ಏನೋ ಆ ದೈವ ಪ್ರಜ್ಞೆಯಲ್ಲಿ ಅವರು ಪ್ರಜ್ಞೆ ಒಂದಾಗಿದ್ದರಿಂದ ಆ ಕೆಲಸಕ್ಕೆ ಆ ಮನಸ್ಸು ನಿನ್ ತತ್ವದಲ್ಲಿ ಇದ್ದಾಗ ಅದು ಆಟೋಮೆಟಿಕ್ ಆಗಿ ಬಂದೇ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಐಶ್ವರ್ಯವು ಅನ್ನೋದು ಉದಾಹರಣೆ. ನಾನು ಇದೆಲ್ಲ ನಿಮ್ಗೆ ವೈಸ್ ಪ್ರೆಸಿಡೆಂಟ್ ಹೇಳ್ತಾ ಇರೋದು, ದುಡ್ಡು ಸಂಪಾದನೆ ಮಾಡಬೇಕು, ಇಡಬೇಕು, ನಂತರ ಕೆಲಸ ಮಾಡಬೇಕು ಅಂತಂದ್ರೆ ಅದು ತಪ್ಪಯ ಅಭಿಪ್ರಾಯ. ಉತ್ಪೂರ್ವಕ ಮನಸ್ಫೂರ್ತವಾಗಿ ನನ್ನ ಕೆಲಸ ಮಾಡಬೇಕು ಪ್ರಾರಂಭ ಮಾಡುವ ಬೇಕಾದಷ್ಟು ದುಡ್ಡು ಅದಕ್ಕೆ ಸೇರುತ್ತೆ. ಅದು ಯಾಕಂದ್ರೆ ಆ ತತ್ವ ಸಿದ್ಧಾಂತವನ್ನು ನೀನು ಅರ್ಥ ಮಾಡಿಕೊಂಡಾಗ ಬಂದೇ ಬರುತ್ತೆ. ನೀನು ಆ ದೃಷ್ಟಿಯಿಂದ ಮಾಡ್ತಾ ಇರುವಾಗ ಅದರಲ್ಲಿ ಹೊರಳಾಟ ಇದ್ರೆ ಬರಲ್ಲ. ನೀನು ಆ ಗೋಡೆ ಕೆಲಸ ಅರ್ಧ ಮಾಡಿದ್ರೆ ಇನ್ನು ಇಲ್ಲಪ್ಪ ದುಡ್ಡು ಇಲ್ಲಪ್ಪ ನಾನೇನ್ ಮಾಡ್ಲಿ ಅಂತೀಯ, ದುಡ್ಡು ಬರುವುದೂ ಇಲ್ಲ ಅಂತ ಸಂದರ್ಭದಲ್ಲಿ. ಅಂತಹ ಗಮನವು ಐಶ್ವರ್ಯ ಐಹಿಕ ಸಂಪತ್ತಿನ ಮೇಲೆ ಲವಲೇಶವೂ ಇರುವುದಿಲ್ಲ. ಅಂತವರಿಗೆ
ಐಶ್ವರ್ಯ ಬೇಕು, ದುಡ್ಡು ಬೇಕು ಅಂತಕ್ಕಂಥದ್ದು ಲವಲೇಶು ಅಂದ್ರೆ ಒಂದು ಚೂರು ಇರಲ್ಲ. ಆದ್ರೆ ಸಾರ್ವಜನಿಕರವಾಗಿ ದೈವ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಕೆಲಸವನ್ನು ನಾನು ಮಾಡಬೇಕಂತ ಪ್ರಾರಂಭ ಮಾಡಿದ್ರೆ ಬೇಕಾದಷ್ಟು ಅದು ಸೇರು. ಇದಕ್ಕೆ ನಮ್ಮ ಉದಾಹರಣೆ ಹೇಳ್ಬೋದು. ನಂಜುಂಡ ಶೆಟ್ರು ಅವ್ರ ಊರಿನಲ್ಲೇ IS ಕಟ್ಟಡವನ್ನು ಕಟ್ಟುವಾಗ ಏನೂ ಇರ್ಲಿಲ್ಲ. ಪ್ರಾರಂಭ ಮಾಡಿದ್ರು, ಒಂದು ದಿವಸನ ಕೆಲಸ ನಿಂತಿಲ್ಲ. ಕ್ಲಾಸ್ ಕಟ್ಟಡನ ಎಂತಹ ದೊಡ್ಡ ಕಟ್ಟಡ. ಅವ್ರು ಏನಂತಂದ್ರೆ ಆ ದೈವ ಗುಣ ಇದೆಯಲ್ಲ, ಆ ನಿಯಮ ಇದೆಯಲ್ಲ, ಅವ್ರು ಅರ್ತಿದ್ರು. ನಾನು ಇದು ಸಂಕುಚಿತವಾಗಿ ನನ್ನ ಬೇರೆ ದೃಷ್ಟಿ ಇಲ್ಲದಿರ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡಿ ಪ್ರಾರಂಭ ಮಾಡಿದ್ರು. ಒಂದು ದಿವಸನ ನಿಲ್ಲಲಿಲ್ಲ, ಫಸ್ಟ್ ಕ್ಲಾಸ್ ಆಗಾಯ್ತು. ಅವರ ಜೀವನ ಪರ್ಯಂತರಲ್ಲಿರುವಾಗ ಆ ಕೆಲಸಗಳು ನಡೀತಾನೆ ಬಂತು. ಅವ್ರು ಇಲ್ಲ, ಈಗ ಇರ್ತಕ್ಕಂಥವ್ರ ಕೆಲಸ ಮಾಡಕ್ ಆಗ್ಲಿಲ್ಲ, ಕಾರ್ಯಕ್ರಮಗಳು ನಾವು ನಡೆಸಿದ್ವಿ. ಯಾಕಂದ್ರೆ ಆ ಪರಿಪಕ್ವತೆ ಹೊಂದಿಲ್ಲ. ಅವ್ರ ಪರಿಪಕ್ವತೆ ಹೊಂದಿತ್ತು, ಅದಷ್ಟಕ್ಕದ ಆಟೋಮೆಟಿಕ್ ಬರ್ತಾ ಇತ್ತು. ಮೊಟ್ಟ ಮೊದಲ ಬಾರಿಗೆ ತಿಸಾಪುರ ಸೊಸೈಟಿಯಲ್ಲಿ ಯಾರಾದ್ರೂ ದೊಡ್ಡ ಫಂಕ್ಷನ್ಗಳಾದ್ರೆ ಮೊದಲು ಚಂದ ಆಗ್ತಾ ಇದ್ರು, ಇಷ್ಟು ಕೊಡು, ನೀನ್ ಇಷ್ಟು ಕೊಡು, ನೀನ್ ಇಷ್ಟು ಕೊಡು ಅಂತ ಅವರೇ ಪ್ರಾರಂಭ ಮಾಡಿದ್ದು. ಇಲ್ಲ, ಉಚಿತವಾಗಿ ಮಾಡಬೇಕು, ಅವ್ರಿಗೆ ನಿಮ್ಗೆ ಮನಸ್ಸು ಬಂದಿದ್ದನ್ನು ನೀಡಿ ಅಂತ ಅನೌನ್ಸ್ ಮಾಡಿದ್ದಷ್ಟೇ. ಅವ್ರು ಹೇಳ್ತಾ ಇದ್ರು, ನಾವು ಎಷ್ಟು ಖರ್ಚು ಮಾಡ್ತೀವೋ ಅದಕ್ಕಿಂತ 2ರಷ್ಟು ಬರ್ತಾ ಇತ್ತಪ್ಪ. ಸುಮ್ನೆ ನಾವು ಮೊದಲೇ ಇಷ್ಟೇ ಕೊಡು ಅಷ್ಟೇ ಕೊಡು ಅಂತ ಯಾಕೆ ಹೇಳ್ಬೇಕು? ಯಾಕಂದ್ರೆ ಆ ಪರಿಪಕ್ವತೆ ಅನ್ನೋದಕ್ಕೆ ಅವರು ಬೆಳೆದಿದ್ದು. ಆದ್ರಿಂದ ಕೆಲಸ ಮುಟ್ಟಿದ್ರೆ ಆಗ್ಲೇ ಆಗುತ್ತೆ ಅಂತ ಅನ್ನೋದು ನಂಬಿಕೆ ಅವರಿಗಿತ್ತು. ನಮ್ಮನ್ನ ನಂಬಿಕೆ ಇಲ್ಲ. ಯಾವಾಗ ಕಾಸು ಅನುಕೂಲವಾಗ್ಲೇನಪ್ಪ, ದುಡ್ಡು ಶೇಖರಣೆ ಮಾಡಿದ ಕೆಲಸ ಮಾಡೋಣ ಅಂತಂದ್ರೆ ಶೇಖರಣೆ ಆಗೋದಿಲ್ಲ, ಆ ಕೆಲಸ ಅವ್ರು ಮಾಡುವುದಿಲ್ಲ. ಆತನ ಸ್ವಂತ ಉಪಯೋಗಕ್ಕೆ ಅದು ಬೇಕಾಗಿಲ್ಲ. ಏನಾದ್ರೂ ಇಷ್ಟು ದುಡ್ಡು ಬಂದ್ರೆ ಒಂದಷ್ಟು 1,000 ರೂಪಾಯಿದಕ್ಕೆ ಹಾಕೋಣ, ಒಂದು 300 ನಾನು ಹೊಡೆಯೋಣ ಅಂತ ಮನಸ್ಸಿನಲ್ಲಿ ಬಂದ್ಬಿಟ್ರೆ ಇದ್ದಿದ್ದು ಬರೋಲ್ಲ, ಬರುವುದೂ ಇಲ್ಲ, ಅದ ಕೆಲಸನೂ ಆಗಲ್ಲ. ಆ ಕೆಲಸ ಕುಂಠಿತವಾಗಿ ಆಗ್ತಾ ಇದೆ ಅಂದ್ರೆ ಇದೇ ಕಾರಣ. ಅದನ್ನು ಆತನು ಕೋರುವುದೂ ಇಲ್ಲ. ಆ ವ್ಯವಸ್ಥೆ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥವನು, ಆ ದುಡ್ಡು ಬರ್ಲಿನಪ್ಪ ಈ ಕೆಲಸ ಮಾಡೋಣ ಅಂತಕ್ಕಂಥದ್ದು ಆ ಕೋರಿಕೆನೂ ಆತನ ಮನಸ್ಸಿನಲ್ಲಿಗೂ ಬರಲ್ಲ. ಕೆಲಸ ಮಾಡಬೇಕು ಅಷ್ಟೇ ಅವನು ಬರತಕ್ಕಂಥದ್ದು. ಪ್ರಾರಂಭ ಮಾಡಿದಾಗ ಕೆಲಸ ಆಗ್ಲೇ ಆಗುತ್ತದೆ. ಈ ನಿಯಮ, ಈ ಸಿದ್ಧಾಂತವನ್ನು ಥಿಸಾಫಿಸ್ಟ್ ಆಗಿರ್ತಕ್ಕಂಥವನು ಕಲಿತ್ಕೋಬೇಕು ಇದನ್ನು. ಆದರೆ ಲೋಕಹಿತಾರ್ಥವಾಗಿ ಆತನು ಯಾವುದಾದರೂ ಒಂದು ಸೇವಾ ಕಾರ್ಯವನ್ನು ಕೈಗೊಂಡು ಆ ಬಾಬಿಗೆ ಹಣ ಬೇಕಾದರೆ ಅದು ತಾನಾಗಿಯೇ ಬಂದು ಆತನ ಕೈಗೂಡಿಸುವ ಕಾರ್ಯವು ನೆರವಾಗುತ್ತದೆ. ಲೋಕ ಕಲ್ಯಾಣಕ್ಕಾಗಿ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದ್ದರೆ ಅವನ ಕೈಗೆ ಆದಷ್ಟಕ್ಕದೆ ಹಣವು ಒದಗಿ ಬರುತ್ತದೆ. ಆ ನಂಬಿಕೆ ನೀನಿದ್ದು ಕೆಲಸ ಮಾಡ್ತಿದ್ರೆ ಬಂದೇ ಬರುತ್ತೆ. ನಿನ್ಗೆ ನಂಬಿಕೆ ಇಲ್ಲ ಅಂತಂದ್ರೆ ದುಡ್ಡು ಬರಲ್ಲ, ಕೆಲಸವೂ ನಡೆಯಲ್ಲ. ಒಂದು 4 ದಿವಸ ಮಾಡುವ ಕೆಲಸ 6 ತಿಂಗಳಾದ್ರೂ ಹಂಗೇ ಬಿದ್ದಿರುತ್ತೆ. ಇದಕ್ಕೆ ಕಾರಣ ಯಾಕೆ ಅದು ಕೆಲಸ ಆಗ್ತಾ ಇಲ್ಲ ಅಂತಂದ್ರೆ ಇದೇ ಕಾರಣ. ಬೌದ್ಧ ಮತದ ಭಿಕ್ಷುಗಳು ಹಣವನ್ನು ಬಿಡುವುದೇ ಇಲ್ಲ, ಮುಟ್ಟುವುದೇ ಇಲ್ಲ, ಬಿಡುವುದಲ್ಲ ಸಾರಿ. ಬೌದ್ಧ ಭಿಕ್ಷುಕರು ಹಣವನ್ನು ಮುಟ್ಟುವುದೇ ಇಲ್ಲ. ಸನ್ಯಾಸಿಗಳಿದಾರಲ್ಲ, ದುಡ್ಡು ಮುಟ್ಟಲ್ಲವಂತೆ. ಯಾಕಂದ್ರೆ ನೀನು ಸಂಪಾದನೆ ಮಾಡಿರ್ತಕ್ಕಂಥ ಯಾವ ಮಟ್ಟದಲ್ಲಿ ಎಂತ ಸಂಪಾದನೆ ಮಾಡಿರ್ತೀಯೋ ಆ ದುಡ್ಡು, ಆ ಸಂಪಾದನೆ ಮಾಡಿದ್ ನೀನ್ ಇಟ್ಕೊಂಡ್ರೆ ಆ ಗುಣಗಳು ನಿನಗೂ ಬರುತ್ತೆ. ಆದ್ರಿಂದ ಅವ್ರು ಮುಟ್ಟಲ್ಲವಂತೆ. ಅಂತಹ ಒಂದು ಶೀಲವಿದ್ದಂತೆ ಕೈಯಿಂದ ಮುಟ್ಟಿದ್ದೇ ಇದ್ದಾಗಿಯೋ ಸ್ವಲಾಭಕ್ಕೆ ಅದನ್ನು ವಿನಿಯೋಗ ಮಾಡಬಹುದು. ನೀನು ಅವ್ಯವಸ್ಥೆಯಿಂದ ನನ್ನ ಹೆಸರು ಬೇಕು ಅಂತಕ್ಕಂಥ ದುಡ್ಡು ಮಾಡಕ್ಕೆ ನೀನು 50,000 ಕೊಟ್ಟು ಇದು ಮಾಡಪ್ಪ ಅಂತಂದ್ರೆ ಆ ದುಡ್ಡು ಕೊಡುವಾಗ ನಿನ್ನಲ್ಲಿ ಎಂತ ಗುಣಗಳಿರುತ್ತೋ, ಯಾವ ಸಂಪಾದನೆ ಮಾಡಿರ್ತೀಯೋ ಆ ಗುಣಗಳೊಂದಿಗೆ ಇವ್ರ ಜೋಬಿಗೆ ಬರುತ್ತೆ. ಆತನ ಜೋಬಿಗೆ ಬಂದ ತಕ್ಷಣ ಏನಾದ್ರೂ ಆಗ್ಲಿ ಒಂದು 10,000 ಇಟ್ಕೊಳ್ಳೋಣಪ್ಪ, ಮಿಕ್ಕಿದ್ದು ಮಾಡಿಸೋಣ, ಅಲ್ಲಿ ಅಕ್ಕಪಕ್ಕದಲ್ಲಿ ತೋರಿಸ್ಬಿಡೋಣ ಅಂತ ಅದರಲ್ಲೇ ಬರುತ್ತೆ ಆ ಭಾವನೆ ಅಂತ ಅನ್ನೋದವ್ರು. ಆದರೆ ಅಸ್ಥೇಯದಲ್ಲಿ ನಿಷ್ಠನಾದ ಯೋಗಿಗೆ ಅಂತಹ ಅಪೇಕ್ಷೆಯೋ ಲವಲೇಶವೂ ಇರುವುದಿಲ್ಲ. ಆ ಗುಣಗಳನ್ನು ಯಾಂತ ಅದನ್ನ ಅಸ್ಥೇಯ ಅಂತಂದ್ರೆ ಕೋರಿಕೆಗಳು, ಸಂಪಾದನೆ ಮಾಡಬೇಕು, ಇನ್ನೂ ಹೆಚ್ಚಿರ್ಬೇಕು ಅಂತಕ್ಕಂಥದ್ದು ಆ ಗುಣ ಅವರಲ್ಲಿ ಬರುವುದೇ. ಅಸ್ಥೇಯ ಪಾಲನೆ ಮಾಡಿರ್ತಕ್ಕಂಥವನಿಗೆ ಅಂತಹ ಗುಣಗಳು ಇರುವುದಿಲ್ಲ. ಮುಟ್ಟುಕೂಡದು ಅಂದ್ರೆ ಹಣವನ್ನ ಆ ರೀತಿಯ ಮುಟ್ತಾ ಇಲ್ಲವತ್ತು, ಹಣ ಮುಟ್ಟಬಾರದು ಅಂತ ಅನ್ನೋದು ಎಂದು ಅರ್ಥ. ಅದು ಅಲ್ಲದೆ ಅಕ್ಷರಶಃ ಮತ್ತೊಂದು ಅರ್ಥವಿದೆ. ಅದೇನೆಂದರೆ ಅನೇಕರ ಲೌಕಿಕವಾದ ವ್ಯಾಮೋಹದಿಂದ ಹಣವನ್ನು ಬಯಸುತ್ತಾರೆ. ಏನಪ್ಪಾ? ಅನೇಕರ ಲೌಕಿಕವಾದ ವ್ಯಾಮೋಹದಿಂದ ಹಣವನ್ನು ಬಯಸುತ್ತಾರೆ.
ಮೊನ್ನೆ ತಾನೇ ಒಂದು ಉದಾಹರಣೆ ಹೇಳಲೇಬೇಕಂತ ಉದಾಹರಣೆ. ಅಯ್ಯ, ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ, ಅದು ಮುಗಿಸಿ ಬಿಟ್ಟ ಮೇಲೆ ಅದಕ್ಕೆ ನಿಯಮ ಇದೆ. ಇಂಥ ಯಾವ್ದ ಕೇಳಿ ಮೊನ್ನೆ ನಾವು ಮಾಡಿದ್ದ ಅಡಿಯಾರ್ ದಿನಾಚರಣೆ ಮಾಡ್ಲಿಲ್ವಾ? ಅಡಿಯಾರ್ ದಿನಾಚರಣೆ ಏನು, ಅಡಿಯಾರ್ ದಿನಾಚರಣೆ ಯಾತಕ್ಕೆ ಮಾಡಬೇಕು, ಅಲ್ಲಿ ಅದನ್ನ ಪೂರ್ಣವಾಗಿ ವಿವರಣೆಗೆ ಹೇಳ್ಬಿಟ್ಟು ಬರೀ ಮಾತುಗಳಂದ್ರೆ ವ್ಯವಹಾರ ಸಿದ್ಧತೆ ಆಗುತ್ತೆ, ಅದ ಕೆಲಸ ಈ ಕೆಲಸ ಆಗ್ಬೇಕು ಅನ್ನೋದಾಗಲ್ಲ. ಎಲ್ಲರೂ ಅದು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿವಾಗಲಿ ಅಂತ ಸಂಕಲ್ಪವೂ ಬರಬೇಕು. ಸಂಕಲ್ಪದೊಂದಿಗೆ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಬೇಕು ಅಂತ ಎಲ್ಲ ಪೂರ್ತಿ ಹೇಳ್ಬಿಟ್ಟು ನಾವು ಹಣವನ್ನು ಕೇಳಿದಾಗ ಆಟೋಮೆಟಿಕ್ ಆಗಿ ಅದರ 10ರಷ್ಟು ಬರುತ್ತೆ. ಅಯ್ಯೋ, ನಾವು ಹೊರಟೋಗ್ತಾನೆ ಅಂತ ಜೋಡಿ ತಗೊಂಡೋಗಿ ಇಂತ ಮಾಡ್ಬೇಕಂತ ಜೋಡಿಗೆ ಅಡ್ಡ ಏನು ಅನ್ಸುತ್ತೆ ಅದು ಮಾಡುವಂತ ಅರ್ಥವೇನದು? ಕೇಳ್ತಾ ಇದ್ರು ಇಲ್ಲ, ಮೊದಲೇ ನಂತರ ಹೊರಟೋಗ್ತಾರೆ ಅವರ, ಆದ್ರಿಂದ ಜೋಡಿ ಹೊರಟು. ಇದು ಯಾವತ್ತು ನಾವು ತಿಳ್ಕೊಳ್ತೀವಿ ಇಂಥ ವಿಷಯಗಳನ್ನ, ಇಂಥ ಪುಸ್ತಕಗಳನ್ನು ಓದಿ ಅದರ ಅರ್ಥವೇನೋ, ಅದೇನು ಅಡ್ಡಿ ಆತಂಕಗಳಾಗುತ್ತೆ, ಇದನ್ನ ಯಾವ ರೀತಿ ಮಾಡ್ಬೇಕು ಅಂತಕ್ಕಂಥ ಜ್ಞಾನ ನಾವು ಸಂಪಾದನೆ ಮಾಡಿಕೊಂಡಿದ್ದರೆ ಆ ಕೆಲಸ ಮಾಡ್ಕೋಬಹುದು. ಅವಾಗಲೇ ಹೇಳಿಲ್ವ ನಂಜುಂಡ ಶೆಟ್ಟರು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಉಚಿತ ಅಂತಾನೆ ಹೇಳ್ತಾ ಇದ್ರು. ಆದ್ರೆ ನಿಮಗೆ ನಿಮಗೆ ಏನು ಮನಸ್ಸು ಬರುತ್ತೋ ಅಷ್ಟು ದುಡ್ಡು ಕೊಡಿ ಅಂದ್ರೆ ಆ ಕಾರ್ಯಕ್ರಮಕ್ಕೆ ಆತನು ಅದೇ ಕಾರ್ಯಕ್ರಮ ಮುಗಿದ ಮೇಲೆ ಲೆಕ್ಕಪತ್ರ ಹೇಳ್ತಾ ಇದ್ರು. ನೋಡಿ, ಇಂಥ ದುಡ್ಡು ಬಂದಿದೆ, ಇಂಥದಕ್ಕೆ ಎಷ್ಟು ಖರ್ಚಾಗಿದೆ, ಇಷ್ಟು ಉಳಿದಿದೆ ಅಂತಕ್ಕಂಥದ್ದು. ಆದ್ರೂ 1/2 2ರಷ್ಟು ಉಳಿತಾಯ ಆಗ್ತಾ ಇತ್ತು. ಅದ್ರ ಲೆಕ್ಕ ಪೂರ್ಣವಾಗಿ ಹೇಳ್ತಾ ಇದ್ರು. ಆ ನಿಷ್ಪಕ್ಷಪಾತವಾಗಿ ನಿಯಮಬದ್ಧವಾಗಿ ಜೀವನವನ್ನು ಮಾಡಿದ್ದಾರೆ. ಆ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ನಾವು ಅದಕ್ಕೆ ಬೇಕಾದಷ್ಟು ಇನ್ನೂ ಉಳಿಯುವಷ್ಟು ಬರ್ತಾ ಇತ್ತು. ಈ ಗುಣ, ಈ ನಿಯಮ, ಈ ವ್ಯವಸ್ಥೆಯನ್ನು ನಾವು ಸೊಸೈಟಿಗೆ ಬಂದ ಕಲ್ತ್ಕೋಬೇಕು. ಅವ್ರು ಹೊರಟೋಗ್ತಾ ಇದ್ದಾರೆ, ಎತ್ಕೊಂಡು ಹೋಗ್ರು ಜೋಡಿ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲೇ ಹೋಗ್ಬೇಕು. ಅಂತಹ ಕೈಗಳನ್ನು ಹಾದು ಬಂದ ನಾಣ್ಯಗಳಲ್ಲಿ ಈ ವಿಧವಾದ ಮಾಲಿನ್ಯದ ತೇಜಸ್ಸು ಸೇರಿಕೊಂಡಿರುತ್ತದೆ. ಅಂತ ಕೈಗಳಿಂದ ದುಡ್ಡು, ಅಯ್ಯೋ ನಾನು ಹೊರಟೋಗ್ತಾ ಇದ್ರು ಅಡ್ಡ ಬಂದ್ನಲ್ಲಪ್ಪ ಅನ್ಕೊಂಡು ಕೈ ದುಡ್ಡು ಹಾಕಿದ್ರೆ ಆ ಮಾಲಿನ್ಯ ಅದರಲ್ಲಿ ಸೇರಿಕೊಂಡು ಆ ಮಾಲಿನ್ಯ ಬುದ್ಧಿನೂ ನಮಗೆ ಬರುತ್ತದೆ. ಇದನ್ನು ಇಂತಹ ಪುಸ್ತಕಗಳನ್ನು ಓದಿ ಅದ್ರ ಪರಿಣಾಮ ಏನು ಅಂತ ನಾವು ಅರ್ಥ ಮಾಡ್ಕೊಂಡು ನಾವು ಕೆಲಸ ಮಾಡಕ್ ಹೋಗಲ್ಲ. ಬೌದ್ಧ ಭಿಕ್ಷುಗಳು ಹಣವನ್ನು ಮುಟ್ಟುಕೂಡದು ಎಂಬ ನಿಯಮ ಏರ್ಪಾಡಾಗಿರುವುದಕ್ಕೆ ಇದೇ ಕಾರಣ. ಇದೆ. ಆಮೇಲೆ ಬ್ರಹ್ಮಚರ್ಯ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದ್ದು ಈ ವಿಷಯ. ಇವಾಗಿಂದ ಯಾವಾಗ ಹೇಳಿದ್ವಲ್ಲ, ಯಾವುದು ಅಸ್ಥೇಯ ಅಂದ್ರೆ, ಅಸ್ಥೇಯ ಅಂತಂದ್ರೆ ಏನು ಅಂತಂದ್ರೆ ಸ್ವಲ್ಪ ಅನುಮಾನ ಇತ್ತು. ಅಸ್ಥೇಯ ಅಂತಂದ್ರೆ ಏನು ಅನುಮಾನ ಪಡ್ಬೇಕಾಗಿಲ್ಲ. ಹೆಚ್ಚಿನ ಕೋರಿಕೆಗಳಿಲ್ಲದ್ರೆ ಯಾವುದಕ್ಕೆ ಏನೇನು ಎಷ್ಟು ಮಾಡ್ಬೇಕೋ ಅಷ್ಟೇ ಇರಬೇಕು. ಹೆಚ್ಚು ಸಂಪಾದನೆ ಮಾಡಬಾರ್ದು. ಜೀವನ ನಡೆಸೋದಕ್ಕೆ ಎಷ್ಟು ಸಂಪಾದನೆ ಮಾಡ್ಬೇಕು ಅಷ್ಟು ಮಾಡ್ಕೋಬೇಕು. ಇನ್ನೂ ಬೇಕು ಅಂತಕ್ಕಂಥದ್ದು ಬಿಡಬೇಕು ಅನ್ನೋದೇ ಅಸ್ಥೇಯ ಅನ್ನೋದ ಮೂಲ ಅರ್ಥ. ಆಮೇಲೆ ಬ್ರಹ್ಮಚರ್ಯಲ್ಲಿ ಪರಿಪಕ್ವತೆಯನ್ನು ಹೊಂದಿದ ಯೋಗಿಗೆ ವೀರ್ಯವಂತನಾಗಿ ಬಾಳುವುದೇ ಸಾಕ್ಷಿ. ಅಕ್ಷಯ ಅಂದ್ರೆ ಬ್ರಹ್ಮಚರ್ಯ ಪರಿಪಕ್ವತೆಯನ್ನು ಹೊಂದಿದ ಯೋಗಿಗೆ ವೀರ್ಯವಂತನಾಗಿ ಬಾಳುವುದೇ ಸಾಕ್ಷಿ. ನಮ್ಮಲ್ಲಿ ಅನೇಕರು ಬ್ರಹ್ಮಚರ್ಯ ಅಂತಂದ್ರೆ ಮದುವೆ ಮಾಡ್ಕೊಳ್ದಿರಾ, ಸಂಸಾರ ಅನ್ನೋದನ್ನ ಸುಖವನ್ನ ಇಲ್ಲದಿರಾ ಹಂಗೆ ಇರ್ತಕ್ಕಂಥದ್ದು ಅಂತ ಅನ್ನೋದು ಒಂದು ರೀತಿ, ಅದು ನಿಜವೇ. ಆದ್ರೆ ಇಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಭಗವಾನ್ ಬುದ್ಧರು ಬ್ರಹ್ಮಚರ್ಯವನ್ನು ಆಚರಣೆ ಮಾಡಿದ್ರು, ಆದ್ರೆ ಮಕ್ಕಳಿಲ್ವಾ? ಮಕ್ಕಳು ಇದ್ರು, ಅದು ಬರುತ್ತೆ ನೋಡಿ. ಆಮೇಲೆ ಪತಂಜಲಿ ಮಹರ್ಷಿಗಳು, ಜೆ ಕೃಷ್ಣಮೂರ್ತಿಗಳು, ಸ್ವಾಮಿ ವಿವೇಕಾನಂದ, ಇವರೆಲ್ಲರೂ ಎಂತವ್ರ? ಬ್ರಹ್ಮಚರ್ಯ ಪಾಲನೆ ಮಾಡಿರ್ತಕ್ಕಂಥವ್ರೆ. ಆದ್ರೆ ಬ್ರಹ್ಮಚರ್ಯ ಪಾಲನೆ ಮಾಡ್ತಕ್ಕಂಥದ್ದಂದ್ರೆ ವೀರ್ಯ, ಸಾಮರ್ಥ್ಯ, ಶಕ್ತಿ ಬೆಳೆಸ್ಕೊಳ್ಳೋದು. ಇದನ್ನ ಬ್ರಹ್ಮಚರ್ಯವನ್ನ ಯಾವಾಗ ಅಂದ್ರೆ ಸಮಾಜದ ವೃದ್ಧಿಗಾಗಿ ಮಗು ಬೇಕು ಅಂದಾಗ ಅಷ್ಟೇ ಅವನ ಇದ್ ಮಾಡ್ಬೇಕಾಗಿರೋದು. ಆಮೇಲೆ ಮುಟ್ಟಬಾರದು. ಅದು ತಪ್ಪಲ್ಲ ಅಂತಕ್ಕಂಥದ್ದು ಹೇಳ್ತಾರೆ. ನಮ್ಮ ಮಹಾಭಾರತದಲ್ಲಿ ಬರ್ತಕ್ಕಂಥದ್ದು ನಾವು ವಿವರಣೆ ಕೊಟ್ರೆ ತುಂಬಾ ಹೋಗುತ್ತೆ. ಯಾಕಂದ್ರೆ ಅಂಬಿಕಾ ಬಾಳಿಕೆಗೆ ಮಕ್ಕಳಾಗ್ಲಿಲ್ಲ, ಮಕ್ಕಳಾಗ್ಬೇಕಾದ್ರೆ ಯಾರ ಮುಖಾಂತರ ಮಕ್ಕಳಾಯ್ತು ಅಂತ ಅನ್ನೋದು ಅದಕ್ಕೆ ಹೋದಾಗ ಆಗುತ್ತೆ. ಆದ್ರೆ ಆ ಮಹಾತ್ಮರ ಮಹರ್ಷಿ ಆಗಿರ್ತಕ್ಕಂಥವ್ರು ಅವ್ರ ಹತ್ರಕ್ಕೆ ಹೋದ್ರಲ್ಲ, ಅವ್ರು ಬ್ರಹ್ಮಚರ್ಯ ಹತ್ರ ಆಗ್ತಾರೆ. ಯಾರು ಹೆಸರಾಯ್ತು, ಅವರು ಬ್ರಹ್ಮಚರ್ಯರು. ಆದ್ರೆ ಅವ್ರ ಹತ್ರ ಅವ್ರ ಮಕ್ಕಳಾಗ್ಲಿಲ್ವಾ? ಆದ್ರೆ
ಮಕ್ಕಳು ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ರಕ್ಷಣೆ ಮಾಡತಕ್ಕಂಥದ್ದು ಸಾಮರ್ಥ್ಯ ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಕ್ಕಂಥದ್ದು ಅದು ಬ್ರಹ್ಮಚರ್ಯವೇ ಆಗುತ್ತೆ ಹೊರತು ವಿಚಾರವಾಗಲ್ಲ. ಈಗ ನಾವು ಬರುತ್ತೆ ಮುಂದಿನ 6ನೇ ಜನಾಂಗ ಬರುತ್ತಲ್ಲ, 6ನೇ ಜನಾಂಗ ಬಂದಾಗ ಅದಕ್ಕೆ ಇದಕ್ಕೆ ಯಾರು ಅದಕ್ಕೆ ಅಧಿಪತಿ ಆಗಿರ್ತಕ್ಕಂಥದ್ದು? ಮೌರ್ಯರು. ಏನಮ್ಮ? ಮೌರ್ಯರು. ಮೌರ್ಯರೇ ಸ್ವಂತ ಹುಟ್ಟಿ 7 ರೇಖೆಗಳಿದೆಯಲ್ಲ, ರೇಖೆಗಳ ಮುಖಾಂತರ 100 ಜನ 100 ಜನರನ್ನ ಅವರ ಸಂತಾನವನ್ನು ಉತ್ಪತ್ತಿ ಮಾಡ್ತಾರೆ. ಅವ್ರು ಎಂತಹ ಮೇಧಾವಿಗಳು, ಎಂತಹ ಬ್ರಹ್ಮಚಾರಿಗಳು. ಆದರೆ ಆ ಸಮಯಕ್ಕೆ ಬಂದಾಗ ಅದೆಷ್ಟೋ ಅಷ್ಟು ಮಾಡಬೇಕು, ಆಗಬೇಕು, ಲೋಕ ಇಷ್ಟ ದೃಷ್ಟಿಯಿಂದ ಮಾಡಬೇಕು ಅಂತಕ್ಕಂಥದ್ದು ಅದು ಬ್ರಹ್ಮಚರ್ಯ ಹೊರತು ನಾವು ಅಂದುಕೊಂಡ ರೀತಿಯಲ್ಲ. ಪರಿಪಕ್ವತೆಯನ್ನು ಹೊಂದಿದ ಯೋಗಿಗೆ ವೀರ್ಯವಂತನಾಗಿ ಬಾಳುವುದೇ ಸಾಕ್ಷಿ. ವೀರ್ಯವಂತನಾಗಿ ಬಾಳುವುದು ಅಂತಂದ್ರೆ ಧೈರ್ಯ ಸಾಹಸದಿಂದ ಅವನು ಏನ್ ಕೆಲಸ ಮಾಡಬೇಕು ಆ ಕೆಲಸಕ್ಕೆ ಮುನ್ನುಗ್ಗಿ ಮಾಡತಕ್ಕಂಥದ್ದಕ್ಕೂ ಈ ಬ್ರಹ್ಮಚರ್ಯ ಅಂತ ಅನ್ನೋದು. ನಾವು ಅರ್ಥ ಮಾಡ್ಕೊಂಡು ಬ್ರಹ್ಮಚರ್ಯ ಅಂದ್ರೆ ಹೆಂಗಸರ ಸ್ವಭಾವ, ಹೆಂಗಸರ ಸ್ವಭಾವ ಸಂಪರ್ಕ ಇಲ್ಲದೆ ಇರತಕ್ಕಂಥದ್ದನ್ನೇ ನಾವು ಭಾವನೆ ಇರೋದು ಅಲ್ಲ, ಈ ರೀತಿ ಬರುತ್ತೆ. ಇಲ್ಲಿ ವೀರ್ಯವೆಂದರೆ ಬರೀ ದೇಹ ಬಲವೇ ಅಲ್ಲ, ನಮ್ಮ ಎಲ್ಲಾ ಕೋಶಗಳಿಗೂ ಸಂಬಂಧಪಟ್ಟ ಶಕ್ತಿ. ನಮ್ಮಲ್ಲಿ ಎಲ್ಲಾ ಕೋಶಗಳಿದೆಯಲ್ಲ, ಎಲ್ಲಾ ಕೋಶಗಳಿಗೂ ಸಂಬಂಧಪಟ್ಟಿರ್ತಕ್ಕಂಥ ಶಕ್ತಿಗೆ ವೀರ್ಯ ಅಂತ. ವ್ಯಕ್ತಿವಂತ ಯಾರು ಕೆಳಮಟ್ಟದಲ್ಲಿ ಎಂದರೆ ಇಂದ್ರಿಯ ಚಾಪಲ್ಯತೆಗಾಗಿ ವಿನಿಯೋಗ ಮಾಡುತ್ತಾರೋ, ಕೆಳಮಟ್ಟ. ಏನು ಕೆಳಮಟ್ಟ ಅಂತಂದ್ರೆ ಯಾರು ಕೆಳಮಟ್ಟದಲ್ಲಿ ಎಂದರೆ ಇಂದ್ರಿಯ ಚಾಪಲ್ಯತೆಗಾಗಿ ವಿನಿಯೋಗ ಮಾಡುತ್ತಿರುವ ಓಜಸ್ಸನ್ನು ಈಶ್ವರ ಸಂಕಲ್ಪಾನುಸಾರ ಲೋಕ ಕಲ್ಯಾಣಕ್ಕಾಗಿ ತಾನು ಕೈಗೊಂಡಿರುವ ಸೇವಾ ಕಾರ್ಯಕ್ಕೆ ವಿನಿಯೋಗ ಮಾಡಲು ಅವಕಾಶ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತಾನೆ. ನಾನು ಅದೇ ಉದಾಹರಣೆ ಹೇಳಿದ್ದು. ಯಾವುದು? ಮಹಾಭಾರತದಲ್ಲಿ ಅಂತಹ ಉತ್ತಮವಾಗಿರ್ತಕ್ಕಂಥ ರಾಜ್ಯಭಾರ ಮಾಡಬೇಕಾದ್ರೆ ಮಕ್ಕಳಿರಲಿಲ್ಲ. ಅಂತ ರಾಜ್ಯಭಾರ ಮಾಡಬೇಕಾದ್ರೆ ಯೋಗ್ಯನಾಗಿರ್ತಕ್ಕಂಥ ಒಬ್ಬ ರಾಜನ ಬೇಕು. ಆ ರಾಜ್ಯಭಾರ ಮಾಡಿ ರಾಜ್ಯವನ್ನು ಉಳಿಸುವುದಕ್ಕಾಗಿ ಯೋಗ್ಯವಾಗಿರ್ತಕ್ಕಂಥ ಅವನು ಬೇಕು ಅನ್ನೋ ಉದ್ದೇಶದಿಂದ ಆತನ ಕೆಲಸ ಮಾಡ್ತಾನೆ. ಇದು ವೀರ್ಯವಂತನಾಗಿರ್ತಕ್ಕಂಥ ಮಾಡುವ ಕೆಲಸ ಹೊರತು ಆ ಹೆಣ್ಣು ಗಂಡನ ಸಂಪರ್ಕದಿಂದ ಸಂತೋಷ ಪಡುವುದಕ್ಕಲ್ಲ. ಇದು ವೀರ್ಯ ಅಂತಂದ್ರೆ. ಅಂತವನಿಗೆ ಊರ್ಧ್ವ ರೇಜಸ್ಸಿ ಎಂದು ಹೆಸರು. ಆ ಶಕ್ತಿ ಸಾಮರ್ಥ್ಯ ಈ ಕೆಲಸ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಮಾತ್ರ ಮಾಡ್ತಾನಲ್ಲ. ಅದು ಭಗವಾನ್ ಬುದ್ಧರಿಗೇನು ಹೆಂಡತಿ ಮಕ್ಕಳು ಇರ್ಲಿಲ್ವಾ? ಆದ್ರೆ ಎಷ್ಟೋ ಅಷ್ಟೇ ಹೊರತು ಮಿಕ್ಕದ್ದೆಲ್ಲ ಪೂರ್ಣವಾಗಿ ವ್ಯವಸ್ಥೆ ರೀತಿಯಲ್ಲಿ ಧೈರ್ಯದಿಂದ, ಏನು ಆ ವೀರ್ಯ ಅಂದ್ರೆ ಧೈರ್ಯ ಸಾಮರ್ಥ್ಯ ಬೆಳೆಸ್ಕೊಂಡಿದ್ದರಿಂದ ಉತ್ತಮ ಸನ್ಯಾಸಿಯಾಗಿ ಇದು ಪ್ರಪಂಚವನ್ನೇ ಆಳ್ತಕ್ಕಂಥ ಸಾಮರ್ಥ್ಯ ಉನ್ನತ ಮಟ್ಟಕ್ಕೆ ಹೋಗುದು. ಆ ವೀರ್ಯ ಅಂತಕ್ಕಂಥದ್ದು ಆ ಗಟ್ಟಿ ಸಾಮರ್ಥ್ಯವನ್ನು ಬೆಳೆಸ್ಕೊಂಡು ಹೆಸರು. ಅಂತವನ ಮೇಧಾಶಕ್ತಿ, ಸಂಕಲ್ಪ ಶಕ್ತಿ ಮತ್ತು ಪರೋಪಕಾರ ಶಕ್ತಿಗಳು ಸಾಕಾದಷ್ಟು ಸಮರ್ಪಕವಾಗಿ ಬೆಳೆದಿರುತ್ತದೆ. ನೋಡು, ಆ ವೀರ್ಯವಂತನಾದಾಗ ಆ ಶಕ್ತಿ ಸಾಮರ್ಥ್ಯ ಏನೇನು ಬೆಳವಣಿಗೆ ಆಗುತ್ತೆ ಅಂತಕ್ಕಂಥದ್ದು ಪತಂಜಲಿಯವರ ಮೂಲ. ಅವ್ರ ಜೊತೆಗೆ ಐಕ್ಯತೆ ಬನ್ನಿ ನಮ್ಗೆ ಅರ್ಥವಾಗೋ ರೀತಿಯಲ್ಲಿ ನಮ್ಮ ರಾಜಪ್ಪನವರು ಹಾಕಿರ್ತಕ್ಕಂಥ ಪದಗಳು ಇದು. ಏನಪ್ಪಾ ಅಂತಂದ್ರೆ ಊರ್ಧ್ವ ರೇಜಸ್ಸಿನ ಹೆಸರು ಅಂತವನ ಮೇಧಾಶಕ್ತಿ, ಸಂಕಲ್ಪ ಶಕ್ತಿ, ಮೇಧಾಶಕ್ತಿ, ಸಂಕಲ್ಪ ಶಕ್ತಿ ಮತ್ತು ಪರೋಪಕಾರ ಶಕ್ತಿಗಳು ಸಾಕಾದಷ್ಟು ಸಮರ್ಪಕವಾಗಿ ಬೆಳೆಯುತ್ತವೆ. ಯಾವಾಗ ನೀನು ಆ ಸಾಮರ್ಥ್ಯವನ್ನು, ಶಕ್ತಿಯನ್ನು ಇದಕ್ಕಾಗಿ ಉಪಯೋಗಿಸಬೇಕು ಅಂತಕ್ಕಂಥದ್ದು ಇದ್ದಾಗ ಈ ಸಾಮರ್ಥ್ಯ, ಈ ಶಕ್ತಿ, ಆ ಓರ್ಜಸ್ಸು ಉಳಿಸ್ಕೊಳ್ಳೋದ್ರಿಂದ ಈ ಸಾಮರ್ಥ್ಯ, ಈ ಶಕ್ತಿ ನಿನ್ನಲ್ಲಿ ಬೆಳವಣಿಗೆ ಆಗುತ್ತೆ. ಅಂತವನ ಯೋಚನೆಗಳು, ಭಾವನೆಗಳು ಕೂಡ ಇಂದ್ರಿಯ ಸುಖದ ಸೋಂಕು ಇಲ್ಲದೆ ಉನ್ನತ ಮಟ್ಟದಲ್ಲಿ ಕೆಲಸ ಮಾಡುತ್ತದೆ. ಉನ್ನತ ಮಟ್ಟದಲ್ಲೇ ಕೆಲಸ ಮಾಡುತ್ತದೆ. ಇನ್ನು ಲೋಕ ದೃಷ್ಟಿ ಉತ್ತಮ ಜೀವನಕ್ಕೆ ಬೇರೆಯವರಿಗೆ ಉಪಯೋಗವಾಗಬೇಕು, ಅಂತಹ ರಾಜ್ಯಭಾರ ಹಾಳಾಗೋಗುತ್ತೆ, ಅದಕ್ಕೆ ರಾಜನ ಬೇಕನ್ನುವ ಉದ್ದೇಶದಿಂದ ಆತನ ಆ ಕೆಲಸ ಮಾಡಿದ್ನೆ ಹೊರತು ಸುಖಕ್ಕಾಗಿ, ತನ್ನ ಸಂತೋಷಕ್ಕಾಗಲ್ಲ. ಈಗಿನ ಕಾಲದಲ್ಲಿ ಮಕ್ಕಳು ಮಾತ್ರ ಬೇಡ, ಸುಖ ಬೇಕು ಅಂತೀವಿ. ಇದು ನಮ್ಮ ಕೆಟ್ಟ ಪ್ರಾರ್ಥನೆ. ಈ ಬ್ರಹ್ಮಚರ್ಯ ಅನುಷ್ಠಾನವನ್ನು ಆದಷ್ಟು ಪೂರ್ವ ವಯಸ್ಸಿನಲ್ಲೇ ಕೈಗೊಂಡರೆ ಆತ್ಮ ಸಂಯಮವು ಸುಲಭವಾಗುತ್ತದೆ. ಇನ್ನೊಂದು ಮುಖ್ಯ ಏನಂತಂದ್ರೆ ಸಾಧ್ಯವಾದಷ್ಟು ಪೂರ್ವ ವಯಸ್ಸಿನಲ್ಲೇ
ವೀರ್ಯವನ್ನ ಕಾಪಾಡ್ಕೋಬೇಕು ಅಂತ ಅನ್ನೋದು. ಪೂರ್ತಿ ವಯಸ್ಸಾದ ಮೇಲೆ ನಮ್ಮಂತ ವಯಸ್ಸಾದ ಮೇಲೆಲ್ಲ ಅಂತ ಕೆಲಸ ಮಾಡಲ್ಲಪ್ಪ ಅಂತಕೊಂಡಲ್ಲ, ವಯಸ್ಸಿನಲ್ಲಿ ಇದ್ದಾಗ ಅದನ್ನ ಕಾಪಾಡ್ಕೊಂಡು ಬಂದಾಗ ನಿನ್ನೆಲ್ಲ ವರ್ಚಸ್ಸು, ಆ ಯಾವ ಕೆಲಸ ಮಾಡಬೇಕೋ ಆ ಧೈರ್ಯ ಸಾಹಸ ನಿನ್ನಲ್ಲಿ ತುಂಬುದು. ಬ್ರಹ್ಮಚರ್ಯನ್ನು ಅನುಷ್ಠಾನ ಮಾಡತಕ್ಕ ಯೋಗಿಗೆ ಮೇಲಿನ ಮಟ್ಟದಿಂದ ಎಂದರೆ ಊರ್ಧ್ವರೇ ಲೋಕದಿಂದ ಅನುಗ್ರಹ ಶಕ್ತಿಗಳು ಹರಿಸಲ್ಪಡುತ್ತವೆ. ನಿನ್ನ ಉದ್ದೇಶ ಸಾಮರ್ಥ್ಯದಿಂದ ಶಕ್ತಿ ಸಾಮರ್ಥ್ಯ ಬೆಳೆಸಿ ರಾಜ್ಯವನ್ನು ಉತ್ತಮ ರೀತಿಯಲ್ಲಿ ಪಡಿಸಬೇಕು ಅಂತಕ್ಕಂಥ ಮನೋಭಾವನೆ ನಿನ್ನಲ್ಲಿ ಇದ್ದು ಆ ವೀರ್ಯವನ್ನ ನೀನು ಸಂಪಾದನೆ ಮಾಡಿ ಇಟ್ಕೊಂಡಾಗ ಅಂತ ಅದಕ್ಕೆ ಸಾಮರ್ಥ್ಯ ಶಕ್ತಿ ಮೇಲಿನ ಲೋಕದಿಂದಲೂ ನಿನಗೆ ಶಕ್ತಿ ಸಾಮರ್ಥ್ಯ ಬಂದು ಆ ಕೆಲಸವನ್ನು ಪೂರೈಸುವುದಕ್ಕಾಗಿ ಆ ಶಕ್ತಿ ಬರುತ್ತೆ ನಿನಗೆ. ಅವು ಆತನನ್ನು ಎಲ್ಲಾ ವಿಧವಾದ ಎಂದರೆ ಮಾನಸಿಕ ಮತ್ತು ದೈಹಿಕ ದೌರ್ಬಲ್ಯದಿಂದ ಪಾರು ಮಾಡಿ ಒಬ್ಬ ಸಾಮರ್ಥ್ಯನಾದ ಕರ್ಮಯೋಗಿಯಂತೆ ಮಾಡುತ್ತದೆ. ಇತರೆ ಎಲ್ಲ ದೇಹ ಸಾಧನೆಗಳಿಗಿಂತಲೂ ಈ ಪುಂಸ್ತ್ರೀ ಕಾಮವು ತುಂಬಾ ಬಲವತ್ತವಾದದ್ದು. ಎಲ್ಲರೂ ಎಷ್ಟೋ ವೇದಾಂತಿಯಾಗಿ ಇದಾಗಿದ್ದುಕೊಂಡು ಆ ಸಂದರ್ಭ ಸರಿಯಾಗಿ ರೀತಿಯಲ್ಲಿ ನಿಂತರೆ ಪುಂಸ್ತ್ರೀ ಅಂತಂದ್ರೆ ಗಂಡಸರು ಹೆಂಗಸರು ಇದರಿಂದ ಬಿದ್ದೋಗ್ತಾರೆ. ನಮ್ಗೆ ಸಿಗ್ತಕ್ಕಂಥದ್ದು ಯಾರ್ದ? ಮಹಾ ಋಷಿಗಳಲ್ಲೇ ವಿಶ್ವಾಮಿತ್ರ. ವಿಶ್ವಾಮಿತ್ರಂದೇ ಅದು ಬಿದ್ದೋಗ್ತಾನೆ. ಎಷ್ಟು ಮೇಲ್ಮಟ್ಟಕ್ಕೆ ಹೋಗಿರ್ತಕ್ಕಂಥವನು ಮಾಡಿನ ಇದನ್ನ ನಿಗ್ರಹ ಮಾಡಬೇಕಾದರೆ ಸಾಧಕನು ತುಂಬಾ ಸಾಹಸಿಯಾಗಿರಬೇಕು. ಸಾಹಸಿಯಾಗಬೇಕು. ಇದನ್ನು ನಿಗ್ರಹಣ ಮಾಡ್ಬೇಕಂದ್ರೆ ಅಷ್ಟೊಂದು ಸುಲಭ ಅಲ್ಲ. ಅಲ್ಲದೆ ಜಿತೇಂದ್ರಿಯ ಯಾಗುವವರೆಗೆ ಬೀಳದೆ ಶ್ರಮಿಸತಕ್ಕ ದೃಢ ವಿಶ್ವಾಸವಿರಬೇಕು. ಜಿತೇಂದ್ರಿಯ ಅಂದ್ರೆ ಆಸಕ್ತಿ ಸಾಮರ್ಥ್ಯ ಬರುವ ತನಕ ನಿಗ್ರಹ ಅಂತಕ್ಕಂಥದ್ದು ಇಟ್ಟುಕೊಂಡು ಜೀವನವನ್ನು ನಡೆಸಬೇಕು ಅನ್ನೋದು. ನಿಗ್ರಹ ಶಕ್ತಿ ಇರಬೇಕು ನಮ್ಮಲ್ಲಿ. ಆಮೇಲೆ ಅಪರಿಗ್ರಹ ವೀರ್ಯ ಅಂತಕ್ಕಂಥದ್ದು ಆಯ್ತು. ನಂತರ ಅಪರಿಗ್ರಹ. ಅಪರಿಗ್ರಹ ಅಂದ್ರೆ ಇತರರ ಮತ್ತು ತನ್ನ ಸೊತ್ತುಗಳ ಮೇಲಿನ ಅಭಿಮಾನವು ಕಳಚಿ ಬಿದ್ದು ವೈರಾಗ್ಯ ಭಾವನೆಯಲ್ಲಿ ಸ್ಥಿರವಾಗಿ ಮನಸ್ಸು ನೆಲೆಸಿದಾಗ ಹಿಂದಿನ ಜನ್ಮಗಳ ವೃತ್ತಾಂತವೆಲ್ಲವೂ ತಿಳಿದು ಬರುತ್ತದೆ. ಭವಿಷ್ಯತ್ ಕಾಲ ವರ್ತಮಾನ ಕಾಲ ನಮ್ಮ ಕೈವಾರ್ತಾತನ ಹೇಳಿಲ್ವಾ? ಇಂತಾದ್ರ ನಿಗ್ರಹಣವಾಗಿರುವುದರಿಂದ ಆಮೇಲೆ ಧ್ಯಾನ ಮಾಡ್ತಾ ಇರುವುದರಿಂದ ಭವಿಷ್ಯತ್ ಮುಂದೆ ಈ ರೀತಿ ಕಾಲ ಬರುತ್ತೆ, ಹಿಂಗೆ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಸುಮಾರು 100 ವರ್ಷಗಳ ಹಿಂದೆನೆ ಭಾರತ ದೇಶಕ್ಕೆ ವಿಧಿವೇ ರಜಭಾರ ಮಾಡ್ತಾರೆ ಅಂತಕ್ಕಂಥದ್ದು ಅವೆಲ್ಲ ಏನು ಆ ಮುಂದೆ ಏನ್ ಬರೆಯುತ್ತೋ ಏನ್ ನಡೆಯುತ್ತೋ ಅದನ್ನು ಹೇಳಿದ್ರು ಅವರೆಲ್ಲಾನು. ವಿಧಿವೇಗರೆಲ್ಲ ಮುತ್ತೈದರಾಗ್ತಾರೆ ಅಂತ ಇವಾಗಲೆಲ್ಲ ಆಗ್ತಾ ಇದೆ ಅಂತಕ್ಕಂಥದ್ದು ಇವರು. ಯಾಕಂದ್ರೆ ಆ ಸಾಮರ್ಥ್ಯ ಶಕ್ತಿ ಅದನ್ನು ಬೆಳೆಸ್ಕೊಂಡು ಇರುವುದರಿಂದ ಇದು ಕಾಲಜ್ಞಾನ ಬರೀತಕ್ಕಂಥ ಸಾಮರ್ಥ್ಯ ಅವರಿಗೆ ಬಂತು. ಪ್ರಪಂಚದಲ್ಲಿ ಬಹುಸಂಖ್ಯಾತ ಜನರು ಇಹಲೋಕದ ಸಂಪತ್ತನ್ನು ಸಂಪಾದಿಸುವುದಿಲ್ಲ. ಇಹಲೋಕದ ಸಂಪತ್ತನ್ನು ಸಂಪಾದನೆ ಅಂದ್ರೆ ಏನು? ನಾವು ಇಲ್ಲಿರ್ತಕ್ಕಂಥದ್ದು ಇಹಲೋಕ ಅಂದ್ರೆ ನಾವು ಜೀವನ ಮಾಡ್ತಾ ಇರ್ತಕ್ಕಂಥ ನೋಡಿ. ಪ್ರಪಂಚದಲ್ಲಿ ಬಹುಸಂಖ್ಯಾತ ಜನರು ಇಹಲೋಕದ ಸಂಪತ್ತನ್ನು ಸಂಪಾದಿಸುವುದರಲ್ಲಿ ಆಸಕ್ತರಾಗಿರುತ್ತಾರೆ. ಎಲ್ಲ ನಿಜಾನ ನಾವೆಲ್ಲದೇ ಮಾಡ್ತಾ ಇರೋದು ಎಲ್ಲರೂ. ಈ ಸಂಪತ್ತೆಲ್ಲವೂ ಅಶಾಶ್ವತವಾದದ್ದು ಮತ್ತು ದುಃಖದಲ್ಲಿ ಕೊನೆಗೊಳ್ಳುತ್ತದೆ. ಇದೆಲ್ಲ ಅಶಾಶ್ವತವಾಗಿರತಕ್ಕಂಥದ್ದಪ್ಪ. ಕಡೆಯಲ್ಲೇ ಬಿಟ್ಟು ಹೋಗುವಾಗ ನಾವೇನು ಇಲ್ಲೇ ಇರಲ್ಲ. ಅಯ್ಯೋ ಹೋಯ್ತೆ ಇಷ್ಟು ಸಂಪಾದನೆ ಮಾಡಿದ್ರು ದುಃಖದೊಂದಿಗೆ ಪ್ರಾಣ. ಮುಂದಿನ ಇದು ಎಷ್ಟು ಕೆಟ್ಟದ್ದು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ರೆ ಸಂಪಾದನೆ ಎಷ್ಟು ಮಾಡ್ತೀವೋ ಎಷ್ಟು ಬಿಡ್ತೀವೋ ಅಂತ ಅನ್ನೋದು ನಮಗೆ ಅರ್ಥ ಮಾಡ್ಕೋಬೇಕು. ಅನಿತ್ಯಮಯ ಸುಖಂ ಲೋಕಂ ಕಿಮಂ ಅಂದ್ರೆ ಪ್ರಾಪಂಚವು ಗೀತೆ ಬೋಧಿಸುತ್ತದೆ. ಏನೆಂದರೆ ಅನೇಕ ಜನ್ಮಗಳಲ್ಲಿ ಪಡೆದ ಅನುಭವದ ಫಲಿತಾಂಶವಾಗಿ ಸಾಧಕನ ಸ್ವತ್ತುಗಳ ಮೇಲಿನ ಆಸೆಯನ್ನು ಕಳೆದುಕೊಂಡು ವೈರಾಗ್ಯ ಸಂಪನ್ನನಾಗುತ್ತಾನೆ. ಎಲ್ಲ ಬಂದು ಎಲ್ಲ ಆಯ್ತು ಅಂತಂದ್ಮೇಲೆ ಜಿಗುಪ್ಸೆ ಬಂದು ಬಿಟ್ಟು ಆ ವೈರಾಗ್ಯಕ್ಕೆ ಬರ್ತಾನೆ. ಯಾರ ಸಂಪತ್ತು ದಂಡಿಯಾಗಿದ್ದು ಜಿಪುಣನಾಗಿದ್ದು ಅದನ್ನೆಲ್ಲ ಬಿಟ್ಟು ವೈರಾಗ್ಯಕ್ಕೆ ಬಂದಿದ್ದು ಯಾರು ಹೇಳಿ? ಪುರಂದರದಾಸರು. ಪುರಂದರದಾಸರು ಜಿಪುಣನು ಬೇಕಾದಷ್ಟು ಸಂಪಾದನೆ ಮಾಡಿರ್ತಾನೆ. ಬಂದಿರ್ತಕ್ಕಂಥ ಹೆಂಡತಿ ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ ಕೈ. ಆ ಅವನಿಗೆ ಕಾಣಿದಿರ ದಾನ ಧರ್ಮ ಮಾಡು.
ಅವರು ಅದಾಗ ರೀತಿ ಮಾಡ್ತಾ ಇರುವಾಗ ಏನೋ ಒಂದ್ ಸಲ ಪಾಪ ಊಟ ಕೂತಿರ್ದು ಯಾನೋ ಒಂದು ಭಿಕ್ಷಾಕ್ಕೆ ಬರ್ತಾನೆ. ನಾವು ಸ್ವಂತದ್ದು ಏನೂ ಇಲ್ಲ, ಮನೆಯಲ್ಲಿ ತಕೊಂಡು ಹೋದ್ರೆ ಗಂಡನ ಸಂಪಾದನೆ ಮಾಡಿರೋದು, ತನ್ನ ಮುಗ್ತಿ ಇತ್ತು, ಯಾರೋ ಅವ್ರ ತವ್ರ ಮನೆಯಲ್ಲಿ ಕೊಟ್ಟಿದ್ದು, ಅದನ್ನ ತೆಗೆದು ಅವನ್ಗೆ ಹಾಕ್ತಾನೆ. ಬಂದು ಹೆಂಡತಿ ನೋಡ್ತಾನೆ, ಎಲ್ಲಿ ಮುಕ್ತಿ ಅಂತ. ಆಗ ಕೆಟ್ಟ ಅವು ಹೊಡೆಯೋದಕ್ಕೂ ಬಡಿಯೋದು ಮಾಮೂಲಿ ಸಂಸಾರದಲ್ಲಿ ಇದೆಯಲ್ಲ. ಜೀವನವೇ ಬೇಡ ಅಂತ ಹೇಳ್ಬಿಟ್ಟು ಇದನ್ನ ಕುಡಿದ್ರು. ಏನ ಕುಡಿಯೋದಾ? ವಿಷದ ಬಾಟ್ಲು ತಕೊಂಡು ಹಿಂಗೆ ಎತ್ತಿದಾಗ ಹೇಳಿ ಕೆಲಸ ಮಾಡಬೇಡ ಅಂತ ಹೇಳಿದಾಗ ಯಕ ಅಂತ ಮೂರ್ತಿ ಅದ್ರೊಳಗೆ. ಆವಾಗ ತನ್ನ ಗಂಡನ ತಗೊಂಡು ಕೊಟ್ಟಾಗ ಆತನಿಗೆ ಜ್ಞಾನೋದಯವಾಯ್ತು. ಅಂತೆಲ್ಲ ಬಿಟ್ಟು ತಂಬೂರಿ ಹಿಡ್ಕೊಂಡು ಹಾಡು ಹೇಳ್ಕೊಂಡು, ಇದು ವೈರಾಗ್ಯ ಅಂತ ಬಂದರೆ ಯಾವ ಸಂದರ್ಭದಲ್ಲಿ ಯಾವ ಗಳಿಗೆಯಲ್ಲಿ ನಮ್ಗೆ ಬರುತ್ತೆ ಅಂತ ಅನ್ನೋದು ಹೇಳಕ್ಕಾಗಲ್ಲ. ಯಾಕಂದ್ರೆ ಮುಂದಿನ ಜನ್ಮ ಕರ್ಮದ ಸವೆದಿದ್ದಾಗ ಅಂತ ಘಟನೆ ಒಂದು ಸಿಕ್ಕಿದ್ರೆ ಸಾಕು ಬೆಟ್ಟದ ಮೇಲೆ ನಿಂತಿದ್ದಾರೆ. ಆಗ ಸಾಧಕನ ಪ್ರಜ್ಞೆಯು ಅಂತರ್ಮುಖವಾಗಿ ಅಂತರಾತ್ಮನ ಪ್ರಜ್ಞೆಯೊಡನೆ ಸಮರಸಗೊಳ್ಳುತ್ತದೆ. ಇದೇ ಉದಾಹರಣೆ ಪುರಂದರದಾಸ ಅಂತ ಹೇಳಿದ್ನಲ್ಲ, ಅದೇ ಉದಾಹರಣೆ. ಆ ಸಂದರ್ಭಕ್ಕೆ ತಕ್ಕಂತೆ ಹಿಂದಿನ ಸಂಸ್ಕಾರ ಕರಗಿತ್ತು. ಈ ಸಂದರ್ಭಕ್ಕೆ ಬಂದಾಗ ಆ ರೀತಿ ವೈರಾಗ್ಯವು ಬಂದು ಮುಂದಕ್ಕೆ ಬೆಳವಣಿಗೆ ಆಗ್ತಾನೆ. ದೇಹಾತ್ಮ ಎಂದರೆ ನೋಡ, ಅಂತರಾತ್ಮನ ಪ್ರಜ್ಞೆಯೊಡನೆ ಸಮರಸವಾಗುತ್ತದೆ. ದೇಹಾತ್ಮ ಎಂದರೆ ಸ್ಥೂಲ ದೇಹ, ಕಾಮದೇಹ ಮತ್ತು ಮನೋದೇಹ. ದೇಹಾತ್ಮ ಅಂತಂದ್ರೆ ಸ್ಥೂಲ ದೇಹ, ಕಾಮದೇಹ, ಮನೋದೇಹ. ಇವಕ್ಕೆ ದೇಹಾತ್ಮ ಎಂದು ಹೆಸರು. ದೇಹಾತ್ಮವೆಂದ್ರೆ ಸ್ಥೂಲ ದೇಹ, ಕಾಮದೇಹ ಮತ್ತು ಮನೋದೇಹಗಳಲ್ಲಿ ಕೆಲಸ ಮಾಡುತ್ತಿರುವ ಪ್ರಜ್ಞೆ. ಈ ಮೂರು ದೇಹಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರಜ್ಞೆಗೆ ದೇಹಾತ್ಮ ಎಂದು ಹೆಸರು. ಈ ದೇಹಾತ್ಮವು ಪ್ರತಿ ಜನ್ಮದಲ್ಲೂ ಮೇಲ್ಕಂಡ ಮೂರು ದೇಹಗಳನ್ನು ಕಳೆದುಕೊಂಡು ಜನ್ಮಾಂತರದಲ್ಲಿ ತನ್ನ ಅನುಭವವನ್ನು ಮಾತ್ರ ಅಂತರಾತ್ಮನಿಗೆ ಕೊಟ್ಟು ಲಯವಾಗುತ್ತದೆ. ದೇಹಾತ್ಮ ಈ ಜನ್ಮಗಳಲ್ಲಿ ಪಡೆದಿರತಕ್ಕಂಥ ಅನುಭವವೋ, ಈ ಮೂರು ಲೋಕಗಳಲ್ಲಿ ಮೂರು ದೇಹಗಳಲ್ಲಿ ಕೊಟ್ಟಿರ್ತಕ್ಕಂಥ ಅನುಭವವೋ ಸಾರವನ್ನ ಅಂತರಾತ್ಮಕ್ಕೆ ಕೊಟ್ಟು ಇದು ಲಯವಾಗುತ್ತದೆ. ಅದೇ ನಮಗೆ ನೆಕ್ಸ್ಟ್ ಮುಂದಿನ ಜನ್ಮ ಬರಬೇಕಾದ್ರೆ ಆ ಮಾಡಿರ್ತಕ್ಕಂಥದ್ದನ್ನ ಹಿನ್ನೆಲೆ ಇಟ್ಟುಕೊಂಡು ಬರ್ತಕ್ಕಂಥದ್ದು. ಇದನ್ನು ನಿನ್ನೇನೋ ಹೇಳಿದೆ ಅಲ್ವಾ, ನಮ್ಗೆ ಮುಂದಿನ ಜನ್ಮ ಬರುವಾಗ ಕರ್ಮ ದೇವತೆಗಳು 19, 17, 19 ಒಳ್ಳೇದು, 17 ಕೆಟ್ಟ ಒಂದು ಎರಡು ಸೇರಿಸಿ ನೀನು ಇದಕ್ಕೆ ಸಂಪಾದನೆ ಮಾಡೋ ರೀತಿಯಲ್ಲಿ ಮಾಡುವಂತ. ಆದರೆ ಜನ್ಮ ಜನ್ಮಕ್ಕೂ ಮುಂದುವರಿಯುತ್ತಾ ಅವರಿಗಾಗಿರುವ ಕಾರಣ ದೇಹಾಂತರ್ಗತವಾದ ಅಂತರಾತ್ಮನು ಮುಂದುವರಿಯುತ್ತಾನೆ. ಕಾರಣ ಹಿಂದೆ ಮಾಡಿರ್ತಕ್ಕಂಥ ಸಂಪಾದನೆ ಈ ಮೂರು ದೇಹಗಳಲ್ಲಿ ಒಳ್ಳೆಯದು ಒಂದು ಸಂಪಾದನೆ ಮಾಡಬಹುದು, ಕೆಟ್ಟದ್ದನ್ನು ಸಂಪಾದನೆ ಮಾಡಬಹುದು. ಈ ಮೂರು ಸೇರಿ ದೇಹಾತ್ಮ ಸಂಪಾದನೆ ಮಾಡ್ಕೊಂಡು ಅಂತರಾತ್ಮಕ್ಕೆ ಕ್ಯಾರಿ ಅನ್ನೋದು ಮಾಡ್ಬಿಟ್ಟು ಅದು ನಂತರ ನಶಿಸಿ ಹೋಗುತ್ತೆ. ಮುಂದಿನ ಜನ್ಮ ಬರಬೇಕಾದ್ರೆ ನೀನು ಕ್ಯಾರಿಯಾನ್ ಏನ್ ಮಾಡಿ ಇಟ್ಟಿರ್ತೀಯ ಬುದ್ಧಿ, ಅದನ್ನೇ ಮುಖಾಂತರ ಮುಂದಿನ ಜನ್ಮಕ್ಕೆ ನೀನು ಬರುತ್ತೀಯ. ಇದು ವೇದಾಂತ ವ್ಯವಸ್ಥೆ. ಇದನ್ನು ತಿಳ್ಕೊಳ್ಳೋದಕ್ಕೆ ನಾವು ಬರೋದು. ತಿಳ್ಕೊಂಡು ಅಷ್ಟು ನಂತರ ಕೆಟ್ಟ ಕೆಲಸಗಳು ಮಾಡ್ತಾ ಇದ್ರಿ ಏನ್ ಮಾಡ್ಬೇಕಪ್ಪ? ಏನ್ ಮಾಡ್ಬೇಕು? ಹೂವಿನಾರ ಹಾಕ್ಬೇಕು, ಸ್ಟೇಜ್ ಕರೆದು ಬಿಟ್ಟು ಸನ್ಮಾನ ಮಾಡಿ ಹೂವಿನಾರ ಹಾಕಿ ಸಾಲು ಹೋಗ್ಬೇಕು. ಅಲ್ಲ ಈ ಕೆಲಸ ಮಾಡ್ಬೇಕು ನಮ್ಮ ಸ್ಟೇಜ್ ನಲ್ಲಿ ಅಷ್ಟೇ. ಆತನಲ್ಲಿ ಸಮಸ್ತ ಜನ್ಮಗಳ ಚರಿತ್ರೆಯೆಲ್ಲ ಹಚ್ಚಿ ಅಳಿಯದೇ ಇರುತ್ತದೆ. ಅನೇಕ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕಲಾಪದ ಕೆಲಸವೂ ಪೂರ್ಣವಾಗಿ ಅಡಗಿರುತ್ತದೆ. ಇಹಲೋಕಾಭಿಮಾನವು ಪೂರ್ತ ಕಳಚಿ ಬಿದ್ದು. ಇಹಲೋಕಾಭಿಮಾನ ಅಂದ್ರೆ ಯಾವುದು? ನಾವಿವಾಗ ಸಂಸಾರ ಮಾಡ್ತಾ ಇದ್ದೀವಲ್ಲ, ಕಾಸು, ಖರ್ಚು, ವ್ಯವಸ್ಥೆ, ವ್ಯವಹಾರ, ಮಾತು, ಒಳ್ಳೆ ಮಾತು, ಕೆಟ್ಟ ಮಾತು, ಬೋಧನೆಗಳು, ಬೈಯುವುದು, ಬಯಸ್ಕೊಳ್ಳೋದು, ಇವೆಲ್ಲ ಇದೆ ಇಹಲೋಕದ ವ್ಯವಹಾರಗಳೆಲ್ಲ ನಾವು ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀವಿ. ವ್ಯವಹಾರವನ್ನು, ಇಹಲೋಕದ ವ್ಯವಹಾರ ನೋಡು. ಒಬ್ರಿಗೊಬ್ರು ಮುಖ ನೋಡ್ಕೊಳ್ತೀನಿ, ನಾನೆಷ್ಟು ಮಾಡಿದ್ದೀನಿ ಅಂತ ಒಬ್ರು, ನಾನೆಷ್ಟು ಮಾಡಿದ್ದೀನಿ ಅಂತ ಒಬ್ರಿಗೊಬ್ರು ನೋಡ್ಕೋಬೇಕು. ಇಹಲೋಕದ ಮಾಡಿರ್ತಕ್ಕಂಥ ಘನಕಾರಿಗಳು ನಮ್ಗೆ ಮನಸ್ಸು ಬರುತ್ತೆ. ಇವಾಗ ಸಾಧಕನ ಪ್ರಜ್ಞೆಯು ಊರ್ಧ್ವಮುಖವಾದಾಗ
ಹಿಂದಿನ ಜನ್ಮಗಳ ವೃತ್ತಾಂತಕ್ಕೆ ಸಂಬಂಧಪಟ್ಟ ತಿಳುವಳಿಕೆಯು ಜಾಗೃತ ಪ್ರಜ್ಞೆಯಲ್ಲಿ ಅಭಿವ್ಯಕ್ತವಾಗುತ್ತದೆ. ನಾವು ಈಗ ಸಂಪಾದನೆ ಮಾಡಿ ವ್ಯವಹಾರ ಮಾಡಿದೀವಲ್ಲ, ಜಾಗೃತ ಪ್ರಜ್ಞೆ ಹೋಗುದು ಯಾವಾಗ ನಾವ್ ಇನ್ನೇನು ಪ್ರಾಣ ಬಿಡ್ತೀವಪ್ಪ ಅಂದಾಗ ಈ ನಾವು ಮಾಡಿರ್ತಕ್ಕಂಥದ್ದು ಎಲ್ಲವೂ ನಮ್ಮ ಮನಸ್ಸಿಗೆ ನೆನೆಸಿ ಬರುತ್ತೆ. ಆವಾಗ ಬರುತ್ತೆ. ಸ್ವಲ್ಪ ಆಧ್ಯಾತ್ಮಿಕ ಜೀವನದಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥ ಒಂದು ಇಷ್ಟೆಲ್ಲಾ ಮಾಡಿದನಪ್ಪ, ಯಾಕೆ ಸ್ವಾಮಿ ಮುಂದೆ ಒಳ್ಳೆ ಉತ್ತಮ ಗುಣಗಳನ್ನು ಉತ್ತಮ ಜೀವನವನ್ನು ನಡೆಸೋಕೆ ದಾರಿ ಕೊಡಿ ಅಂತ ಹೇಳ್ಕೊಂಡ್ರೆ, ಅಂತ ಉತ್ತಮ ಜೀವನ ನಡೆಸುವುದಕ್ಕಾಗಿ ಸನ್ನಿವೇಶ ಹೆಂಗಿರುತ್ತೋ ಅಂತ ಸನ್ನಿವೇಶವನ್ನೇ ಒದಗಿಸ್ಕೊಡ್ತಾರೆ. ಅದು ಬಿಟ್ಟು ನಾನು ಅವನಿಗಿಂತ ಇನ್ನೂ ಸಾಹುಕಾರನಾಗ್ಬೇಕು, ಅವ್ರನ್ನ ದಂಡಿಸ್ಬೇಕು, ಅವನಿಗಿಂತ ಚೆನ್ನಾಗಿರ್ಬೇಕು ಅನ್ನೋ ಮನೋಭಾವನೆ ಇಟ್ಟುಕೊಂಡು ನೀನು ಪ್ರಾಣ ಬಿಟ್ಟರೆ ಮುಂದಿನ ಜನ್ಮದಲ್ಲಿ ಅಂತಹ ಅವ್ಯವಸ್ಥೆಯ ರೀತಿಯಲ್ಲಿ ಇರ್ತಕ್ಕಂಥ ಕಟ್ಟುನಿಟ್ಟಾದ ಜೀವನ ಅಲ್ಲ, ಸಂದರ್ಭಕ್ಕೆ ತಕ್ಕಂತ ಜೀವನ ಮಾಡೋದು, ಸಂಪಾದನೆ ಮಾಡ್ತಕ್ಕಂಥ ವ್ಯವಸ್ಥೆ ಏನಿರುತ್ತೋ ಅಂತ ಕಡೆ ವ್ಯವಸ್ಥೆ ರೀತಿಯಲ್ಲಿ ಕರ್ಮದೇವತೆಗಳು ನಮ್ಮನ್ನು ಗುರುತಿಸ್ತಾರೆ. ಅಂತ್ಯಕಾಲದಲ್ಲಿ ಅದೇ ಅಂತ್ಯಕಾಲ ಅದನ್ನ ಹೇಳ್ತಾರೆ. ಇಷ್ಟು ಏನಾಯ್ತಪ್ಪ ಅಂತಂದ್ರೆ ಅಪರಿಗ್ರಹ. ಈ ಅಪರಿಗ್ರಹ ಅಂತಕ್ಕಂಥ ಚೆನ್ನಾಗಿ ಅರ್ಥ ಮಾಡಿಕೊಂಡು ಜೀವನವನ್ನು ನಾಡಿದರೆ ಮುಂದಿನ ಹಾದಿ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು ಅಪರಿಗ್ರಹ ಅನ್ನೋದ್ರಲ್ಲಿ ತಿಳುವಳಿಕೆ ಇಷ್ಟು ತಿಳ್ಕೊಂಡು ಸಾಕು. 1, 3, 4 ತಿಳ್ಕೊಂಡು ಮುಂದೆ ಇರ್ತಕ್ಕಂಥದ್ದು ಇನ್ನೂ ಇವದನ್ನದೇ ಇವು 10 ಇದೆ, 8 ಇರ್ತಕ್ಕಂಥದ್ದು ಇನ್ನು 2 ಎಲ್ಲ ಬೆರಕೆ ಮಾಡಿ ಇನ್ನೊಂದು 2 ಸೇರಿಸ್ಕೊಟ್ಟಿದ್ದಾರೆ. ಈ ಕ್ಲಾಸ್ ನಲ್ಲೇ ಇಷ್ಟು ಮುಕ್ತಾಯಪಡಿಸೋಣ. ಈ ರೀತಿ ಜೀವನ ನಡೆಸುವುದಕ್ಕೆ ನಮಗೂ ಬುದ್ಧಿ ಕೊಡ್ಲಿ, ನಮ್ಮನ್ನು ನಂಬಿಕೊಂಡಿರ್ತಕ್ಕಂಥವ್ರಿಗೆ ಅಂತ ಬುದ್ಧಿನೇ ಬರ್ಲಿ ಅಂತ ಹೇಳ್ತಾ ಈ ಕ್ಲಾಸ್ ಇಲ್ಲಿಗೆ ಮುಕ್ತಾಯಪಡಿಸೋಣ. 3 ಸಲ ಓಂಕಾರ ಮಾಡಿ ಮುಕ್ತಾಯಪಡಿಸೋಣ. ಓ